ಜನನ ಮರಣಗಳನ್ನು ದಾಟಿ ಒಂದು ಆತ್ಮ ಸಾಕ್ಷಾತ್ಕಾರದ ಕಡೆ ಹೋಗೋದು ಹೇಗೆ ಅಂತ ನಮಗೆ ಹೇಳ್ಕೊಟ್ಟವರು ವೇದವ್ಯಾಸರು. ಆದ್ರಿಂದ ಅವರು ಮಹಾನ್ ಗುರುಗಳಾಗ್ತಾರೆ. ಅಂಧಕಾರದಲ್ಲಿ ಇದ್ದೀವಿ ಮನುಷ್ಯರೆಲ್ಲ ನಾವು, ಅದನ್ನ ನಮ್ಮನ್ನ ಜ್ಞಾನದ ಅಂತ ಬೆಳಕಿನ ಕಡೆಗೆ ಕರ್ಕೊಂಡು ಹೋಗೋರು ಗುರುಗಳು, ಅವರು ವೇದವ್ಯಾಸರು ಅಂತ. ಗುರುಗಳಿಲ್ಲದೆ ಆಗ್ತಾ ಇರಲಿಲ್ಲ. ಮಹಾಭಾರತದಲ್ಲಿ ಈ ಥರ ಪ್ರಾಬ್ಲಮ್ ಅಂದಾಗ ಅವರಿಲ್ಲದೆ ಮುಂದೆನೇ ಹೋಗ್ತಿರ್ಲಿಲ್ಲ ಕತೆ. ಯಾರ್ಯಾರು ಹೆಂಗೆ ಏನೇನು ಹ್ಯಾಂಡಲ್ ಮಾಡ್ಕೋತಿದ್ರೋ, ಸಮಾಜದ ಏನು ನಿಂದೆಗಳು ಬರ್ತಿತ್ತೋ, ತುಂಬ ಪ್ರಾಬ್ಲಮ್ ಆಗಿರೋದು ಅದು ವೇದವ್ಯಾಸರ ಹೇಳಿದ್ರಿಂದ ಎಲ್ಲೂ ಅಡೆತಡೆ ಇಲ್ಲದೆ ನಡ್ಕೊಂಡು ಹೊಟ್ಟೋಯ್ತು. ಆ ಶಿಷ್ಯನನ್ನು ಉನ್ನತವಾಗಿ ಕರ್ಕೊಂಡು ಹೋಗೋ ಹಂಗೆ ಗುರು ಇರಬೇಕು. ಆ ಗುರು ಆ ಥರ ಇದಾನೋ ಇಲ್ವೋ ನೋಡ್ಕೊಂಡು ವೆರಿಫೈ ಮಾಡಿ ಅವ್ರ ಹಿಂದೆ ಹೋಗೋ ಹಂಗೆ ಶಿಷ್ಯರಿರಬೇಕು. ಆಗ ಮಾತ್ರ ಗುರು ಶಿಷ್ಯರು ಇಬ್ಬರಿಗೂ ಸಾರ್ಥಕವಾದ ಒಂದು ದಾರಿ, ಒಂದು ಸಾರ್ಥಕವಾದ ಒಂದು ಗುರಿ ಎರಡೂ ಇರಕ್ಕೆ ಸಾಧ್ಯ. ಆಷಾಢ ಮಾಸದ ಹುಣ್ಣಿಮೆ ವೇದವ್ಯಾಸ ಜಯಂತಿ ಅಂತ ನಾವು ಆಚರಣೆ ಮಾಡ್ತೀವಿ. ಯಾಕೆ ಅಂದರೆ ವೇದವ್ಯಾಸರು ಎಲ್ಲ ಗುರುಗಳಿಗೂ ದೊಡ್ಡ ಗುರುಗಳು. ಇಡೀ ಭಾರತದಲ್ಲಿ ಯಾವ್ಯಾವ ಗುರುಗಳನ್ನು ನಾವು ಇವತ್ತು ನೋಡಿದ್ದೀವೋ ಮುಂಚಿಂದ, ಆ ಎಲ್ಲರಿಗೂ ಸಾವಿರಾರು ವರ್ಷಗಳಿಗೆ ಮುಂಚೆ ಬಂದ ಪ್ರಥಮ ಗುರು ವೇದವ್ಯಾಸರು. ಆ ವೇದವ್ಯಾಸರು ಸಾಕ್ಷಾತ್ ನಾರಾಯಣನ ಅವತಾರ ಅಂತ ನಾವು ನಂಬಿದ್ದೇವೆ. ಪ್ರತಿ ದ್ವಾಪರ ಯುಗದಲ್ಲಿಯೂ ವೇದವ್ಯಾಸರ ಅವತಾರ ಆಗುತ್ತೆ. ಆದರೆ ಈಗ ನಾವು ಇರೋದು 28ನೇ ಕಲಿಯುಗ ಅಂತ ಹೇಳ್ತೀವಿ. 27ನೇ ದ್ವಾಪರ ಯುಗದಲ್ಲಿ ಬಂದ ವೇದವ್ಯಾಸರು ಮಾತ್ರ ಶ್ರೀಮನ್ ನಾರಾಯಣನ ಸಾಕ್ಷಾತ್ ಅವತಾರ ಅಂತ ನಾವು ನಂಬ್ತೇವೆ. ಹಾಗಾಗಿ ನಾವೆಲ್ಲ ತುಂಬ ಪುಣ್ಯವಂತರು. ಸಾಕ್ಷಾತ್ ನಾರಾಯಣನ ಅವತಾರವಾದ ವೇದವ್ಯಾಸರ ಒಂದು ಮಾತುಗಳು ನಮಗೆ ಇವಾಗ ಪುಸ್ತಕದಲ್ಲಿ ಲಿಪಿಯಲ್ಲಿ ಸಿಗ್ತಾ ಇದೆ ಅಂತ. ಅವರು ವೇದಗಳನ್ನು ವಿಭಾಗ ಮಾಡಿದ್ದಕ್ಕೆ ಅವರನ್ನು ವೇದವ್ಯಾಸರು ಅಂತ ಕರೆದ್ವಿ. ಮುಂಚಿನ ಅವರ ಜನ್ಮದ ಹೆಸರು ಕೃಷ್ಣ ದ್ವೈಪಾಯನ ಅಂತ ಆಗಿತ್ತು. ಅವರ ಜನ್ಮದ ಕಥೆಯೆಲ್ಲ ನಿಮಗೆ ಗೊತ್ತಿರುತ್ತೆ, ಆದರೂ ಚಿಕ್ಕದಾಗಿ ಹೇಳ್ತೀನಿ. ಅವರ ಜನ್ಮ ನಿಮಿತ್ತ ಮಾತ್ರವಾಗಿರುತ್ತೆ. ಅವರು ಎಲ್ಲರ ಹಾಗೆ ಹುಟ್ಟಿ ಗರ್ಭಕೋಶ ಎಲ್ಲ 9 ತಿಂಗಳು ತಾಯಿಯ ಗರ್ಭದಲ್ಲಿದ್ದು ಬೆಳೆದ ಹಾಗೆ ಎಲ್ಲ ಬೆಳೀಲಿಲ್ಲ. ಅವರು ಪರಾಶರರು ಒಂದ್ಸಲ ಸತ್ಯವತಿ ಅನ್ನೋ ಒಂದು ಮತ್ಸ್ಯಗಂಧಿ ಬೆಸ್ತರ ಮಗಳನ್ನು ನೋಡಿದಾಗ ಅವಳು ದಿವ್ಯ ಕನ್ಯೆ ಆಗಿರ್ತಾಳೆ. ಅವಳನ್ನು ನೋಡಿದಾಗ ಅವರಿಗೆ ಇವಳು ದಿವ್ಯ ಕನ್ಯೆ ಅಂತ ಗೊತ್ತಾಗುತ್ತೆ. ಅವಳಿಂದ ವೇದವ್ಯಾಸರ ಜನ್ಮ ಆಗೋದಿರುತ್ತೆ. ಅದಕ್ಕೋಸ್ಕರ ಅವರು ಒಂದು ಈ ದೋಣಿಯಿಂದ ಈ ಕಡೆಯಿಂದ ಆ ಕಡೆ ದಡಕ್ಕೆ ದಾಟುವ ಒಂದು ಸನ್ನಿವೇಶದಲ್ಲಿ ಅವಳಿಗೆ ಹೇಳ್ತಾರೆ, ನಾನು ಹೀಗೆ ನಿನ್ನನ್ನು ಮದುವೆ ಆಗಬೇಕು, ಒಂದು ಮಗ ಹುಟ್ಟಬೇಕು ಅಂತ. ಆಗ ಅವಳು ಒಪ್ಕೊಂಡು ಒಂದು ಸನ್ನಿವೇಶ ಟೆಂಪ್ರರಿಯಾಗಿ ಕ್ರಿಯೇಟ್ ಆಗುತ್ತೆ. ಆ ದೋಣಿಯಲ್ಲೇ ಅವರಿಬ್ಬರ ಸಮಾಗಮದಿಂದ ವೇದವ್ಯಾಸರು 7 ವರ್ಷದ ಮಗುವಾಗಿಯೇ ಹುಟ್ಟುತ್ತಾರೆ ಅನ್ನೋದು ಮಹಾಭಾರತದಲ್ಲಿ ಬರೋ ಕತೆ. ಆಮೇಲೆ ಮತ್ತೆ ಅವಳಿಗೆ ಕನ್ಯತ್ವವನ್ನು ಕೊಟ್ಟು ಅವರು ಪರಾಶರರು ಹೊರಟೋಗ್ತಾರೆ. ಮತ್ತು ಅವಳು ಶಂತನುವನ್ನು ಮದುವೆ ಆಗ್ತಾಳೆ ವಾಪಸ್ ಬಂದು. ಇಷ್ಟೇ ವೇದವ್ಯಾಸರ ಜನ್ಮದ ವೃತ್ತ ಅಂತ ಮಹಾಭಾರತದಲ್ಲಿರೋದು. ಅಂದರೆ ಮಹಾಪುರುಷರು ಅವರ ಹುಟ್ಟು ಯಾತಕ್ಕೆ ಅಂತ ನಾವು ಒಂದು ಕೇಳ್ತೀವಿ. ದೊಡ್ಡವ್ರದ್ದು ಇದು ನದಿ ಮೂಲ ಋಷಿ ಮೂಲ ಕೇಳಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂದರೆ ಮನುಷ್ಯ ಅವನೇನು ಸಾಧನೆ ಮಾಡ್ತಾನೆ ಅನ್ನೋದ್ರ ಮೇಲೆ ಅವನ ಒಂದು ಐಡೆಂಟಿಟಿ ನಾವು ಗುರುತಿಸ್ಕೊಳ್ಬೇಕು. ಅವನು ಯಾರು, ಅವನ ಜನ್ಮ, ಅವನ ಹಿಂದಿನ ಪೂರ್ವವೃತ್ತ ಅಂತ. ಹಾಗೆ ನೋಡಿದ್ರೆ ವಾಲ್ಮೀಕಿ ಋಷಿಗಳದ್ದು ಪೂರ್ವದಲ್ಲಿ ಬೇಡರಾಗಿದ್ರು ಅಂತ ಹೇಳ್ತಾರೆ. ಆದರೆ ಅವರು ಫೇಮಸ್ ಆಗಿದ್ದು ಬೇಡರಾಗಲ್ಲ, ರಾಮಾಯಣವನ್ನು ಬರೆದು. ಹಾಗಾಗಿ ವೇದವ್ಯಾಸರು ಕೂಡ ಇವತ್ತು ಮಹಾನ್ ಗುರುಗಳು ನಮಗೆ ಅವರು ಮಾಡಿದ ಸಾಧನೆಗಳಿಂದ. ಅವರು ಮಾಡಿದ ಸಾಧನೆಗಳು ಎಷ್ಟು ದೊಡ್ಡದು ಅಂದರೆ ಇಡೀ ನಮ್ಮ ಭಾರತದ ಏನು ಸಾಹಿತ್ಯ ಪರಂಪರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಎಲ್ಲ ಅವರ ಕೃತಿಗಳ ಮೇಲೆ ಬೇಸಾಗಿರೋದು. ಅವ್ರು ಬರೆದಿರೋ ಮಹಾಭಾರತ, ಭಾಗವತ, ಪುರಾಣಗಳು, ವೇದಗಳ ವಿಭಾಗಗಳಿಂದ ಉಪನಿಷತ್ತು, ಅದೆಲ್ಲದ್ರ ಮೇಲೆ ಇಡೀ ಸಾಹಿತ್ಯವೇ ಬೇಸಾಗಿದೆ ಇವತ್ತು ನಾವು ಮಾಡ್ತಿರೋದು. ಆಮೇಲೆ ಬಂದವರೆಲ್ಲ ಅದನ್ನೇ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಉಣಬಡಿಸಿದ್ದಾರೆ. ಸೊ ಅದು ವೇದವ್ಯಾಸಿಗಳ ಚಿಕ್ಕ ಪರಿಚಯ. ವೇದವ್ಯಾಸರು ಗುರುಗಳು ಯಾಕೆ ಹೇಳ್ತೀವಿ ಅಂದರೆ, ನಾವು ಲೌಕಿಕ ಶಿಕ್ಷಣ ಈಗ ನಮಗೆ ಮೆಡಿಕಲ್ಲು, ಇಂಜಿನಿಯರಿಂಗ್ ಕಾಲೇಜ್ಗೆಲ್ಲ ಹೋಗ್ತೀವಿ, ಅಲ್ಲೆಲ್ಲ ನಮಗೆ ಬೇಕಾದಷ್ಟು ಹೇಳ್ಕೊಡ್ತಾರೆ. ಅವರೆಲ್ಲ ಗುರುಗಳಾಗೋಲ್ಲ, ಶಿಕ್ಷಕರಾಗ್ತಾರೆ. ಯಾವುದೋ ಒಂದು ಸ್ಕಿಲ್ ಮಾಡಿ ಅದರಿಂದ ನಾವು ಹೊಟ್ಟೆ ಹೊರಕೊಳ್ಳೋಕೆ ಈ ಒಂದು ತಿಳ್ಕೊಳ್ಳೋ ಒಂದು ವಿದ್ಯೆ ಅಷ್ಟೇ ಅದು. ಆದರೆ ಇಲ್ಲಿ ವೇದವ್ಯಾಸರು ಕೊಟ್ಟ ವಿದ್ಯೆ ಹೇಗಿದೆ ಅಂದರೆ, ಮನುಷ್ಯ ಹುಟ್ಟಿದಾಗಿನಿಂದ ಸಾಯೋವರೆಗೂ ಇಡೀ ಸಂಸಾರದ ಜಂಜಾಟದಲ್ಲಿ ಸುಖ ದುಃಖಗಳನ್ನು ಹಾವು ಏಣಿ ಆಟದ ಥರ ಅನುಭವಿಸ್ತಾನೇ ಬರ್ತಾನೆ. ಆದ್ದರಿಂದ ಹೇಗೆ ತಪ್ಪಿಸ್ಕೊಳ್ಬೇಕು ಅಂತ ಗೊತ್ತಾಗದೆ ಒದ್ದಾಡುವಾಗ ಆ ಮನುಷ್ಯನಿಗೆ ಎಲ್ಲ ಈ ತೊಂದರೆಗಳಿಗೆ ಒಂದು ಸುಲಭ ಪರಿಹಾರಗಳನ್ನು ಇವರು
ವೇದಗಳ ಮೂಲಕ, ವೇದಗಳ ವಿಭಾಗಗಳ ಮೂಲಕ, ಅವರ ಪುರಾಣಗಳ ಮೂಲಕ, ಬ್ರಹ್ಮಸೂತ್ರಗಳ ಮೂಲಕ ಕೊಟ್ಟವರು ವೇದವ್ಯಾಸರು. ಅದು ಮನುಷ್ಯನಿಗೆ ಬೇಕಾಗಿರೋದು ಅದು. ಒಂದು ಸ್ವಲ್ಪ ಜ್ವರ ಬಂತು ಹೋದರೆ ಒಂದೆರಡು ದಿನ ಔಷಧಿ ತೊಗೊಂಡ್ರೆ ಜ್ವರ ಹೊಟ್ಟೋಗುತ್ತೆ. ಆದ್ದರಿಂದ ಅದು ಲೈಫ್ ಲಾಂಗ್ ಸಲ್ಯೂಷನ್ ಅಲ್ಲ. ಆದರೆ ಲೈಫ್ ಲಾಂಗ್ ಈ ಮತ್ತೆ ಜನನ ಮರಣಗಳನ್ನು ದಾಟಿ ಒಂದು ಆತ್ಮ ಸಾಕ್ಷಾತ್ಕಾರದ ಕಡೆ ಹೋಗೋದು ಹೇಗೆ ಅಂತ ನಮಗೆ ಹೇಳಿಕೊಟ್ಟವರು ವೇದವ್ಯಾಸರು. ಆದ್ದರಿಂದ ಅವರು ಮಹಾನ್ ಗುರುಗಳಾಗ್ತಾರೆ. ಬಾಕಿಯವರನ್ನೆಲ್ಲ ಶಿಕ್ಷಕರು, ಆಚಾರ್ಯರು, ಪ್ರಾಚಾರ್ಯರು ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರಿಬೋದು. ಆದರೆ ಗುರು ಅಂದರೆ ಅಂಧಕಾರ. ನಾವು ಹೇಳ್ತಾರೆ ಅಂಧಕಾರದಲ್ಲಿ ಇದ್ದೀವಿ ಮನುಷ್ಯರೆಲ್ಲ ನಾವು. ಅದನ್ನು ನಮ್ಮನ್ನು ಜ್ಞಾನದ ಅಂತ ಬೆಳಕಿನ ಕಡೆಗೆ ಕರ್ಕೊಂಡು ಹೋಗೋರು ಗುರುಗಳು. ಅವರು ವೇದವ್ಯಾಸರು ಅಂತ. ಅದು ಅವರ ಒಂದು ವೈಶಿಷ್ಟ್ಯತೆ. ಆಮೇಲೆ ಅವರು ಅಖಂಡವಾದ ವೇದಗಳನ್ನು ನಮಗೆ ಓದೋಕ್ಕೆ ಸುಲಭವಾಗಲಿ ಅಂತ ಏನು ಮಾಡಿದ್ರು, ಆ ವೇದಗಳು ಕೂಡ ತುಂಬ ಕಷ್ಟ ಇದೆ, ಓದೋಕ್ಕಾಗಲ್ಲ ಅಂತ ಹೇಳಿ ಏನು ಮಾಡಿದ್ರು, ಅವರ 4 ಜನ ಶಿಷ್ಯರಿಗೆ ಮತ್ತು ಮಗನಿಗೆ ಅವುಗಳನ್ನು ಜೈಮಿನಿ, ಪೈಲಾಸ, ವೈಶಂಪ ಹೀಗೆ 4 ಜನ ಶಿಷ್ಯರಿಗೆ ಅದನ್ನು ಹಂಚಿ ವಿಭಾಗ ಮಾಡಿ ಕೊಟ್ಟರು. ವಿಭಾಗ ಮಾಡಿದ್ದಕ್ಕೆ ಅವರಿಗೆ ವೇದವ್ಯಾಸರು ಅಂತ ಹೆಸರು ಬಂತು. ಸೊ ಅವರು ಈ ವೇದಗಳನ್ನು ಯಾರು ಓದ್ತಾರೆ, ಯಾಕೆ ಓದಬೇಕು ಅನ್ನೋದಕ್ಕೆ ಕೂಡ ತುಂಬ ಕಷ್ಟ ಇರೋದ್ರಿಂದ ವೇದಗಳು ಬ್ರಹ್ಮಸೂತ್ರ ಅಂತ ಒಂದು ಸೂತ್ರಗಳನ್ನು ಮಾಡಿದ್ರು. ಅದು ಸುಲಭವಾಗಿ ಅರ್ಥ ಆಗಲಿ ನಮಗೆ ವೇದಗಳು ಅಂತ ಮಾಡಿದ್ದು. ಆದರೆ ಅದು ಕೂಡ ನಮಗೆ ಕಷ್ಟ ಆಯಿತು ಅಂತ ಹೇಳಿ 18 ಪುರಾಣಗಳು ಬರೆದ್ರು. ಅದರಲ್ಲಿ ಕಥೆಗಳ ಮೂಲಕ ಅವರು ವೇದಗಳ ಅರ್ಥವನ್ನೆಲ್ಲ ಕಥೆಗಳ ಮೂಲಕ ಇಟ್ಟರು. ಈಗ ಏನು ಇವ್ರ ಕತೆ ಹೇಳಿದ್ರು ಆ ಥರ ದೃಷ್ಟಾಂತಗಳ ಸಮುದ್ರವೇ ಇದೆ ಪುರಾಣಗಳಲ್ಲಿ, ಆಮೇಲೆ ಮಹಾಭಾರತದಲ್ಲಿ ಎಲ್ಲ ಕಥೆಗಳ ಮೂಲಕ ಈ ವೇದಗಳಲ್ಲಿರೋ ಸಾರವನ್ನು ನಮಗೆ ಅವರು ಉಣಬಡಿಸಿದ್ದಾರೆ. ಇದು ಯಾವಾಗ ಬರುತ್ತೆ ಅಂದರೆ ಮನುಷ್ಯನಿಗೆ ಹುಟ್ಟಿದಾಗಿಂದ ಒಂದು ಸಾಯೋವರೆಗೂ ಕಷ್ಟ ಬಂದಾಗ ನಾನು ಯಾಕೆ ಇಲ್ಲಿ ಬಂದಿದ್ದೀನಿ, ಎಲ್ಲಿ ಹೋಗ್ತಾ ಇದ್ದೀನಿ, ಇಲ್ಲಿ ಬಂದು ನಾನು ಮಾಡೋಕ್ಕೆ ಏನು ಕೆಲಸ ಇದೆ, ಇದೆಲ್ಲ ಇಷ್ಟೇನು ದೊಡ್ಡ ಪ್ರಪಂಚ, ಈ ದೊಡ್ಡ ಒಂದು ಬ್ರಹ್ಮಾಂಡದಲ್ಲಿ ಯಾಕೆ ಈ ಸೃಷ್ಟಿ ಆಯಿತು, ಯಾರು ಸೃಷ್ಟಿ ಮಾಡಿದ್ರು, ಈ ಸೃಷ್ಟಿ ಹೇಗೆ ನಡೀತಾ ಇದೆ, ನಿಯಮನ ಯಾರು ಮಾಡ್ತಾ ಇದ್ದಾರೆ, ಸಂಹಾರ ಹೇಗಾಗ್ತಿದೆ, ಯಾರು ಮಾಡ್ತಿದ್ದಾರೆ, ಈ ಥರ ಎಲ್ಲ ಕ್ಯೂರಿಯಾಸಿಟಿ ಬರಬೇಕು, ಮನುಷ್ಯನಿಗೆ ಬರಬೇಕು. ಬಂದವರಿಗೆ ಆಹಾರ ಅಂತ ಹೇಳಿ ಇದನ್ನು ಮಾಡಿರೋದು. ಸುಮಾರು 89% ಜನಕ್ಕೆ ಈ ಇನ್ಕ್ವಿಸಿಟಿವ್ನೆಸ್ ಅಂತಾರಲ್ಲ, ಈ ಕುತೂಹಲ ಬರಲ್ಲ. ನಾಳೆ ಬೆಳಗಾಗೆದ್ದು ಊಟ ಏನು ಮಾಡಬೇಕು, ತಿಂಡಿ ಏನು ಮಾಡಬೇಕು, ಆಫೀಸ್ಗೆ ಏನು ಹೋಗಬೇಕು, ಮನೆ ಕಟ್ಟಬೇಕು, ಆಮೇಲೆ ರಿಟೈರ್ ಆದಮೇಲೆ ಟ್ರಿಪ್ಪಲ್ಲಿ ಹೊಡಿಬೇಕು, ಇಷ್ಟೇ ಇರುತ್ತೆ. ಇದೆಲ್ಲ ಬೇಡ ಅಂತೇನು ಹೇಳಿಲ್ಲ, ಇದೆಲ್ಲ ಬೇಡ ಅಂತಲೂ ಏನು ಹೇಳಿಲ್ಲ, ಯಾವುದು ಬೇಡ ಅಂತ ಹೇಳಿಲ್ಲ. ಆದರೆ ಜೊತೆಗೆ ಇಷ್ಟೆಲ್ಲ ಮಾಡಿಟ್ಟು ಕೊನೆಗೆ 89 ವರ್ಷ ಆದಮೇಲೆ ಎಲ್ಲ ಇದನ್ನು ಬಿಟ್ಟು ಇಲ್ಲಿ ಹೋಗ್ತೀವಲ್ಲ, ಅದು ಯಾವ ಸಂಬಂಧಗಳೆಲ್ಲ ಮಾಡ್ಕೊಂಡಿರ್ತೀವಿ, ಅದೆಷ್ಟು ದುಡ್ಡು ಕಾಸು ಮಾಡಿರ್ತೀವಿ, ಮನೆ, ಒಡವೆ, ವಸ್ತ್ರ ಸಮಸ್ತವನ್ನು ಬಿಟ್ಟು ನಾವು ಹೋಗ್ತೀವಲ್ಲ, ಎಲ್ಲಿ ಹೋಗ್ತೀವಿ, ಹಾಗಾದ್ರೆ ಎಲ್ಲಿಂದ ಬಂದ್ವಿ? ಈ ಒಂದು ಇನ್ಕ್ವಿಸಿಟಿವ್ನೆಸ್ ಇದ್ದವರಿಗೆ ಆಹಾರ ಬೇಕು, ಅಪಾಪಿ ಜ್ಞಾನದ ಅಪಾಪಿ ಇರುತ್ತೆ, ಅಂಥವರಿಗೆ ಜಿಜ್ಞಾಸೆ ಅಂತೀವಿ. ಇದು ಜ್ಞಾತುಮಿಚ್ಛ ಜಿಜ್ಞಾಸ. ಅಂಥ ಜಿಜ್ಞಾಸೆ ಇರೋರಿಗೆ ಉತ್ತರಗಳನ್ನು ವೇದವ್ಯಾಸರು ವೇದಗಳಲ್ಲಿ ಕೊಡ್ತಾರೆ, ಉಪನಿಷತ್ತಲ್ಲಿ ಕೊಡ್ತಾರೆ. ಅಲ್ಲೂ ಅರ್ಥ ಆಗಲಿಲ್ವಾ ಬಾಪ ಅಂತ ಹೇಳಿ ಪುಟ್ಟ ಮಕ್ಕಳಿಗೆ ಹೇಳೋ ಕಥೆಗಳ ಮೂಲಕ ಪುರಾಣಲ್ಲಿ ಕೊಡ್ತಾರೆ. ಮಹಾಭಾರತದಲ್ಲಂತೂ ಉಕ್ಕಿ ಬರೋ ಹಾಲು ಉಕ್ಕಿ ಚೆಲ್ಲತ್ತಲ್ಲ, ಅಷ್ಟು ಜ್ಞಾನದ ಒಂದು ಸಮುದ್ರವೇ ಆ ಮಹಾಭಾರತದಿಂದ ಕೊಡ್ತಾರೆ. ಆದರೆ ಹಾಲು ಕುಡಿಯೋ ಆಸೆ ನಮಗಿರಬೇಕು ಅಷ್ಟೆ. ಆಮೇಲೆ ಈಗ ಮಹಾಭಾರತಕ್ಕೆ ಬರೋಣ. ವೇದವ್ಯಾಸರ ಬಗ್ಗೆ ಹೇಳೋದು ಅಂದರೆ ಅವ್ರು ಹುಟ್ಟಿದ್ದು, ಅವ್ರು ಮಾಡಿದ್ದು ಕೃತಿಗಳೆಲ್ಲ ಮೇಲ್ನೋಟಕ್ಕೆ ಹೆಸರುಗಳು ಬಾಯ್ಪಾಠ ಮಾಡಿದ್ರೆ ವೇದವ್ಯಾಸರನ್ನ ತಿಳ್ಕೊಂಡಂಗಾಗಲ್ಲ. ಅವ್ರು ಬರೆದಿರೋ ಕೃತಿಗಳಲ್ಲಿ ಅವ್ರು ಏನು ಮಾಡಿದ್ರು ಅನ್ನೋದನ್ನು ತಿಳ್ಕೊಂಡ್ರೆ ಅವ್ರು ಏನು ಮಾಡಿದ್ರು, ಹೇಗೆ ಹೆಲ್ಪ್ ಮಾಡಿದ್ರು ಮನುಷ್ಯರಿಗೆ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ಮಹಾಭಾರತದ ಒಂದು 3-4 ಸೀಕ್ವೆನ್ಸ್ ತಗೊಂಡು ಮಾತಾಡ್ತೀನಿ. ಮಹಾಭಾರತದಲ್ಲಿ ಅವರು ಪ್ರವೇಶ ಆಗೋದೇ ಹುಟ್ಟಿ ಅವರು ಹೊರಟೋಗ್ತಾರೆ, ಸತ್ಯವತಿಯನ್ನು ಬಿಟ್ಟು, ತಾಯಿಯನ್ನು ಬಿಟ್ಟು ಹೊರಟೋಗ್ತಾರೆ ಸಾಧನೆಗೆ. ಆಮೇಲೆ ಅವರು ಪ್ರವೇಶ ಆಗೋದು ಮತ್ತೆ ಕುರುವಂಶದ ವಂಶವೇ ನಿಂತು ಹೋದಾಗ, ವಿಚಿತ್ರ ವೀರ್ಯ ರಾಜಕುಮಾರರೆಲ್ಲ ಯುದ್ಧದಲ್ಲಿ ಕಾಯಿಲೆಯಲ್ಲಿ ಸತ್ತೋದಾಗ ಸೊಸೆಯರು ಮಾತ್ರ ಉಳ್ಕೊಳ್ತಾರೆ. ಆಗ ವಂಶವೇ ನಿರ್ವಂಶವಾಗೋ ಒಂದು ಭಯ ಆಗುತ್ತೆ. ಆಗಿನ ಕಾಲದಲ್ಲಿ ನಿಯೋಗ ಪದ್ಧತಿ ಇರುತ್ತೆ. ಸೊ ಹಾಗಾಗಿ ಸತ್ಯವತಿ ತಾಯಿ ಏನು ಮಾಡ್ತಾಳೆ, ಮಗನಾದ ವೇದವ್ಯಾಸರನ್ನು ಕರೆಸ್ಕೊಳ್ತಾಳೆ. ಕರೆದು ಹೇಳ್ತಾಳೆ, ವಂಶ ನಿರ್ವಂಶ ಆಗ್ತಾ ಇದೆ, ಏನಾದರೂ ಮಾಡಿ ಅಂತ, ನಿಯೋಗ ಪದ್ಧತಿಯಿಂದ ವಂಶವನ್ನು ಮುಂದುವರಿಸಿ ಹಾಗೆ ಮಾಡಿ. ಆಗ ಅವರು ನಿಯೋಗ ಪದ್ಧತಿಯಿಂದ ಅವರು ವಂಶಾಭಿವೃದ್ಧಿ ಮಾಡ್ತಾರೆ. ಅವರ ಮಕ್ಕಳೇ ಮತ್ತೆ ಮುಂದೆ ಪಾಂಡು, ಧೃತರಾಷ್ಟ್ರ, ಆಮೇಲೆ ಅವರಿಂದ ಪಾಂಡವರು, ಕೌರವರು ಎಲ್ಲ ಅದೊಂದು
ಆಮೇಲೆ ಆಗ ಅದು ಇತ್ತು, ಈಗಿನ ಥರ ಆರ್ಟಿಫಿಷಿಯಲ್ ಇದು ಇರಲಿಲ್ವಲ್ಲ. ಹಾಗಾಗಿ ಆಗ ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡ್ಕೊಳ್ಳೋ ಒಂದು ಶಾಸ್ತ್ರ, ಧರ್ಮದ ಪ್ರಕಾರ ಅದು ಅನುಮತಿ ಇತ್ತು ಅದಕ್ಕೆ. ಆಮೇಲೆ ನೆಕ್ಸ್ಟು ಮುಂದೆ ಇವರು ಪಾಂಡವರು ಕೌರವರು ಹುಟ್ಟೋ ಸಂದರ್ಭ, ಅಲ್ಲಿ ಗಾಂಧಾರಿ ಗರ್ಭಿಣಿಯಾಗಿರ್ತಾಳೆ. ಇಲ್ಲಿ ಕುಂತಿಗೆ ಯುಧಿಷ್ಠಿರ ಹುಟ್ಟುಬಿಡ್ತಾನೆ. ಅವಳು ಗಾಂಧಾರಿ 100 ಮಕ್ಕಳಾಗಲಿ ಅಂತ ಒಂದ್ಸಲ ವೇದವ್ಯಾಸರನ್ನೇ ಸೇವೆ ಮಾಡಿರ್ತಾಳೆ ತುಂಬ. ಆಗ ಅವ್ರಿಗೆ ವರ ಕೇಳ್ಕೊಂಡಿರ್ತಾಳೆ, ನಂಗೆ 100 ಮಕ್ಕಳಾಗಬೇಕು ಅಂತ. ಆಗಲಿಂತ ಆಶೀರ್ವಾದ ಮಾಡಿರ್ತಾರೆ. ಸರಿ, ಇಲ್ಲಿ ಇವಳು ಗರ್ಭಿಣಿ ಆಗ್ತಾಳೆ. ಅಲ್ಲಿ ಕುಂತಿಗೆ ಕಾಡಲ್ಲಿದ್ರು ಯುಧಿಷ್ಠಿರ ಹುಟ್ಟದ ಅಂತ ಕೇಳಿದಾಗ ಗರ್ಭಪಾತ ಮಾಡ್ಕೊಂಡು ಬಿಡ್ತಾಳೆ ಮಾತ್ಸರ್ಯ. ಸೊ ಅವಳ ಮಗ ದೊಡ್ಡವನಾಗ್ಬಿಟ್ನಲ್ಲ, ನಾಳೆ ರಾಜ್ಯಕ್ಕೆ ಅವನೇ ಅಧಿಕಾರಿ ಆಗ್ತಾನೆ ಅಂತ. ಆಗ ಎಲ್ಲೋ ಇರ್ತಾರೆ, ದಿವ್ಯ ದೃಷ್ಟಿಯಿಂದ ಓಡಿ ಬರ್ತಾರೆ ಅವರು. ಗೊತ್ತಾಗುತ್ತೆ ಅವ್ರಿಗೆ, ದಿವ್ಯ ದೃಷ್ಟಿಯಿಂದ ಓಡಿ ಬರ್ತಾರೆ. ಒಂದು ಒಳ್ಳೆ ದೊಡ್ಡ ಮೆಟಲ್ ಪೀಸ್ ಥರ ಗರ್ಭ ಬಿದ್ದಿರುತ್ತೆ. ಸರಿ, ಏನು ಮಾಡಬೇಕು? ಆವಾಗ ಅದನ್ನು ತೆಗೆದು ಅಂಗುಷ್ಟದಷ್ಟು ಒಂದೊಂದು ತುಪ್ಪದ ಕಡೆಗೆಗಳು ತರಿಸ್ತಾರೆ. ಅಂಗುಷ್ಟದಷ್ಟು ಒಂದೊಂದು ಪೀಸ್ ಮಾಡಿ 100 ಮಡಕೆಗಳಲ್ಲಿ ಹಾಕ್ತಾರೆ. 101 ಪೀಸ್ ಆಗುತ್ತಂಥದ್ದು. 101ನೇದು ಮಗಳು ದುಶ್ಶಲೆ. ಈ ತುಪ್ಪದ ಗಡಿಗೆಗಳಲ್ಲಿ 2 ವರ್ಷ ಇಟ್ಟು ಕಾಯಬೇಕದನ್ನು ಅಂತ ಹೇಳಿ, ಒಂದು ಕೋಲ್ಡ್ ವಾಟರ್ ನೋಡಿ, ಅವೇನು ಟೆಕ್ನಾಲಜಿ ಇತ್ತೋ, ಶೀತಲ ಜಲವನ್ನು ಸ್ಪರ್ಶನ ಮಾಡಬೇಕದನ್ನು, ಆಮೇಲೆ ಒಂದು ಕತ್ತಲೆ ಕೋಣೆಯಲ್ಲಿ ಇಡಬೇಕಂತೆಲ್ಲ ಹೇಳಿ ಏರ್ಪಾಡು ಮಾಡಿ ಹೋಗ್ತಾರೆ. ಸೊ 101 ಗಡಿಗೆಗಳಲ್ಲಿ 100 ಜನ ಕೌರವರು, ದುಶ್ಶಲೆ ಒಬ್ಬಳು ಮಗಳು, 101 ಜನ ಹುಟ್ಟುತ್ತಾರೆ. ಹೀಗೆ ಕ್ರೈಸಿಸ್ ಮ್ಯಾನೇಜ್ಮೆಂಟು ವೇದವ್ಯಾಸರದು. ಇಡೀ ಕುರುವಂಶ ಹುಟ್ಟಿಸ್ದಾಗಿಂದ ಕೊನೆ ದಾಟ್ಸೋವರೆಗೂ ಅವರೇ ಪಾಪ ಮಾನಿಟರ್ ಮಾಡಿದ್ದು, ಮುಂದೆ ನಿಂತ್ಕೊಂಡು ಯಾವಾಗಂದ್ರೆ ಅವಾಗ ಬಂದು. ಇದು 2ನೇ ಇನ್ಸಿಡೆಂಟು. 3ನೇದು ದ್ರೌಪದಿಯ ಸ್ವಯಂವರ. ಎಲ್ಲರಿಗೂ ಗೊತ್ತು, ಅದೊಂಥರ ಡಿಸ್ಪ್ಯೂಟಬಲ್ ಟಾಪಿಕ್. ದ್ರೌಪದಿಯ ಸ್ವಯಂವರ, ಬಹುಪತಿತ್ವ ಈಗಲೂ ಇಲ್ಲ, ಮುಂಚೆನೂ ಇರಲಿಲ್ಲ. ಅದೊಂದೇ 1 ಇನ್ಸಿಡೆಂಟ್ ಇನ್ ದ ಹಿಸ್ಟ್ರಿ. ಸೊ ದ್ರೌಪದಿಯ ಸ್ವಯಂವರಕ್ಕೆ ಇವರೆಲ್ಲ ಹೋಗ್ತಾರೆ ಪಾಂಡವರು. ಅರ್ಜುನ ಅವನು ಸ್ಪರ್ಧೆಯಲ್ಲಿ ಗೆಲ್ತಾನೆ, ಕರ್ಕೊಂಡು ಬರ್ತಾರೆ. ಇವಳು ಆಗ ಅದೇ ಹೇಳಲ್ಲ, ಒಂದು ಮಾತಾಡಿದ್ರೆ ಆ ಮಾತು ಸತ್ಯ ಪ್ರತಿಜ್ಞೆ ಥರ, ಅದನ್ನು ತಪ್ಪೋ ಹಾಗಿಲ್ಲ. ಕುಂತಿಗೆ ಹೇಳ್ತಾರೆ, ಅಮ್ಮ ನಾವು ನೋಡು ಇವತ್ತು ಭಿಕ್ಷೆ ಏನು ತಂದಿದ್ದೇವೆ, 5 ಜನನು ಹಂಚ್ಕೊಂಡು ಬಿಡಿಪ್ಪ ಅಂತಾಳೆ. ಅವಳು ಏನು ಅಂತ ನೋಡಲ್ಲ, ಹಣ್ಣು ಹಂಪಲು ಹಾಲು ಏನೋ ಊಟನೋ ಅಂದ್ಕೊಳ್ತಾಳೆ. ಆದರೆ ಅವಳು ಹೇಳಿದ ಮಾತು ಸುಳ್ಳಾಗೋ ಹಾಗಿಲ್ಲ. ಇದೆಲ್ಲ ಡೈಲಾಗ್ ಒಂದು ನಿಮಿತ್ತ ಮಾತ್ರ ಅಂತ ಆಮೇಲೆ ಗೊತ್ತಾಗುತ್ತೆ ಕಥೆಯಲ್ಲಿ. ಯಾಕೆಂದರೆ ಹೆಣ್ಣನ್ನು ಹಂಚ್ಕೊಂಡು ಬೇರೆಯವರೆಲ್ಲ ಎಲ್ಲ ಅಮ್ಮಂದರು ಹೇಳಿ ಎಲ್ಲರೂ ಮಾಡಿದರೆ ಸಮಾಜದ ವ್ಯವಸ್ಥೆ ಏನಾಗಬೇಕಿತ್ತು. ಅದಲ್ಲ, ಎಲ್ಲ ಒಂದು ಸೆಲೆಬ್ರಿಟಿಗಳ ಲೈಫಲ್ಲಿ ಕೆಲವರು ಅವರು ಆಗಬೇಕಿರುತ್ತೆ, ಈ ಥರದ್ದು ನಿಯತವಾಗಿ ಆಗತ್ತೆ ಅಂದ್ಕೊಳ್ಬೇಕು. ಆಗ ಸರಿ, ಆಮೇಲೆ ದ್ರೌಪದಿಯನ್ನು 5 ಜನನೂ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆಗ ದ್ರುಪದನಿಗೆ ಇಷ್ಟ ಆಗಲ್ಲ ಇದು. ಒಂದಿನ ಇರ್ತಾಳೆ ದ್ರೌಪದಿ, ಪಾಣಿಗ್ರಹಣ ಆಗಿರಲ್ಲ, ಗೆದ್ಕೊಂಡು ಬಂದಿರ್ತಾರೆ. 1-2 ದಿನ ಅಲ್ಲೇ ಮನೇಲಿ ಇರ್ತಾಳೆ ಇವ್ರ ಮನೇಲಿ. ಆಮೇಲೆ ದುಷ್ಟದ್ಯುಮ್ನನ ಇವನು ಕಳಿಸ್ತಾನೆ ದ್ರೌಪದ ಮಹಾರಾಜ, ದ್ರೌಪದಿಯ ತಮ್ಮನ್ನ ನೋಡ್ಕೊಂಡು ಬಾ. ಯಾರು 5 ಜನ ಬ್ರಾಹ್ಮಣರ ಥರ ಬಂದು ದ್ರೌಪದಿ ಸ್ವಯಂವರಕ್ಕೆ ಬಂದು ಕರ್ಕೊಂಡು ಹೋದವರು, ಅವರು ಬ್ರಾಹ್ಮಣರ ವೇಷಲ್ಲಿ ಬಂದರು, ಅದರ ಕ್ಷತ್ರಿಯರ ಥರ ಇದ್ದರು, ನೋಡೋಕೆ ಅವರ ಆಚಾರ ವ್ಯವಹಾರ ಎಲ್ಲ ನೋಡ್ಕೊಂಡು ಬಾ ಅಂತ ಕಳಿಸ್ತಾನೆ. ಅವನು ಬಂದು ನೋಡ್ತಾನೆ ಒಂಥರ ಮರೆಯಲ್ಲಿ. ಅವನಿಗೆ ಗೊತ್ತಾಗುತ್ತೆ ಇವರು ಪಾಂಡವರೇ ಆ ಥರನೇ ಇದ್ದಾರೆ, ಆದರೆ ಕೇಳಿದಾಗ ಕೂಡ ಗುರುತು ಹೇಳಲ್ಲ. ಮಾರನೇ ದಿನ ದ್ರುಪದ ಅರಮನೆಗೆ ಕರೀತಾನೆ, ಎಲ್ಲರೂ ಹೋಗ್ತಾರೆ. ಆಗ ಅಲ್ಲಿ ಹೇಳ್ತಾನೆ, ಆಯಿತು ಅರ್ಜುನನ, ಆವಾಗ ಹೇಳ್ತಾರೆ ಪಾಂಡವರೇ ನಾವು ಅಂತ ಹೇಳ್ತಾನೆ ಯುಧಿಷ್ಠಿರ. ಆಯಿತು ನಾನು ಪಾಣಿಗ್ರಹಣ ಮಾಡ್ಕೊಡ್ತೀನಿ, ಮದುವೆ ಮಾಡೋಣ ಹಾಗಾದರೆ ಅಂತಂದಾಗ ಯುಧಿಷ್ಠಿರ ಹೇಳ್ತಾನೆ, ಇಲ್ಲ 5 ಜನನೂ ಮಾಡ್ಕೊಳ್ತಾ ಇದ್ದೀವಿ. ದ್ರುಪದನಿಗೆ ಒಂಥರ ಆಶ್ಚರ್ಯ ಆಗುತ್ತೆ, ಒಂಥರ ಶಾಕು ಆಗುತ್ತೆ. ಅಲ್ಲ, ಹೇಗಾಗತ್ತೆ ಇದು? ಧರ್ಮಕ್ಕೆ ವಿರುದ್ಧ, ಶಾಸ್ತ್ರಕ್ಕೆ ವಿರುದ್ಧ ಆಗೋಯ್ತಲ್ಲ, ಹೀಗೆ ಮಾಡೋಕ್ಕೆ ಹೇಗೆ ಸಾಧ್ಯ ಅಂದಾಗ, ಇಲ್ಲ ನಮ್ಮ ತಾಯಿ ಹೇಳಿದ್ಮೇಲೆ ಅವಳ ಮಾತು ನಿಜ ಆಗಬೇಕು. ಆಮೇಲೆ ನಾವು ಧರ್ಮದ ವಿರುದ್ಧವಾಗಿ ನಡ್ಕೊಳ್ಳಲ್ಲ, ನಮ್ಮ ಬಾಯಲ್ಲಿ ಧರ್ಮದ ವಿರುದ್ಧ ಬರೋದೇ ಇಲ್ಲ ಅಂತ. ನೋಡಿ ಯಾವ ಥರ ಕಾನ್ಫಿಡೆನ್ಸು. ಯುಧಿಷ್ಠಿರ ಹೇಳ್ತಾನೆ, ನನ್ನ ಮಾತಲ್ಲಿ, ನಮ್ಮ ತಾಯಿ ಮಾತಲ್ಲಿ ಧರ್ಮದ ವಿರುದ್ಧವಾದ ಮಾತು ಬರೋಕ್ಕೆ ಸಾಧ್ಯ ಇಲ್ಲ. ಅದು ಬಂತು ಅಂದರೆ ಧರ್ಮ ಅಂತಲೇ ಅರ್ಥ. ನಾವಿವತ್ತು ಆ ಒಂದು ಕಾನ್ಫಿಡೆನ್ಸಿಂದ ನಾವು ಮಾತಾಡೋಕ್ಕೆ ಸಾಧ್ಯವಾ? ನಾವೇನು ಆಡ್ತೀವೋ ಅದು ಧರ್ಮದ ಪರವಾಗಿ ಮಾತಾಡ್ತೀವಿ ಅನ್ಬೇಕಾದ್ರೆ ಒಳಗಿಂದ ಆತ್ಮದಿಂದ ನಾವು ಪ್ಯೂರಿಟಿ ಆಫ್ ಮೈಂಡ್ ಇರಬೇಕು, ಆವಾಗ ಮಾತಾಡ್ಬೋದು. ಇವರೆಲ್ಲ ಎಷ್ಟು ದೊಡ್ಡವರು. ಆಗ ಆದರೂ ದ್ರುಪದನಿಗೆ ಒಪ್ಪಿಗೆ ಆಗಲ್ಲ. ಈಗೇನು ಮಾಡಬೇಕು ಅಂದಾಗ ಮತ್ತೆ ಟಣ್ಣಂತ ಅಲ್ಲಿ ವ್ಯಾಸರು ಪ್ರತ್ಯಕ್ಷ ಆಗ್ತಾರೆ. ಎಲ್ಲೋ ಇರ್ತಾರೆ, ದಿವ್ಯ ದೃಷ್ಟಿಯಿಂದ ಗೊತ್ತಾಗುತ್ತೆ ಏನೋ ಪ್ರಾಬ್ಲಮ್ ಲೂಪಲ್ಲಿ ಸಿಕ್ಕಾಕೊಂಡಿದ್ದಾರೆ, ಇವರಿಗೆ ಸಲ್ಯೂಷನ್ ಬೇಕು. ಮತ್ತೆ ವೇದವ್ಯಾಸರು ಬರ್ತಾರೆ, ಬಂದು ಹೇಳ್ತಾರೆ, ಇಲ್ಲ
ದ್ರೌಪದಿ 5 ಜನರನ್ನು ಮದುವೆ ಆಗಬೇಕು. ಮತ್ತು ಅದೇ ಪ್ರಶ್ನೆ ಕೇಳ್ತಾನೆ. ಅವಾಗ ಯುಧಿಷ್ಠಿರ ಇಲ್ಲ, ಫಸ್ಟು ಅವ್ರು ಬಂದು ಏನು ಮಾಡ್ತಾರೆ ನೋಡಿ, ಗುರುಗಳು ಅದರಲ್ಲೂ ಇದೆ, ಫಸ್ಟ್ ಅವ್ರು ಬಂದು ಹೇಳ್ತಾರೆ, ಆಯಿತು ನಾನೀಗ ಈ ಒಂದು ತೊಂದರೆಗೆ ನಾನು ಪರಿಹಾರ ಹೇಳೋಕ್ಕೆ ಬಂದಿದ್ದೀನಿ, ಆದರೆ ಮೊದಲು ನಿಮ್ಮ ಅಭಿಪ್ರಾಯಗಳೆಲ್ಲ ಹೇಳಿ ಅಂತ ಹೇಳ್ತಾರೆ. ಮೊದಲು ಎರಡೂ ಪಾರ್ಟಿದು ಅಭಿಪ್ರಾಯ ಕೇಳ್ತಾರೆ. ದೃಪದ ಆಮೇಲೆ ದೃಷ್ಟದ್ಯುಮ್ನ ಇಬ್ಬರು ಬಹುಪತಿತ್ವದ ವಿರುದ್ಧವಾಗಿ ಹೇಳ್ತಾರೆ, ಇದು ಲೋಕ ವಿರುದ್ಧ, ಇದು ಸಂಪ್ರದಾಯ ವಿರುದ್ಧ, ಯಾರು ಮಾಡಿಕೊಂಡಿಲ್ಲ, ಹಾಗೆ ಹೀಗೆ ಎಲ್ಲ ಹೇಳ್ತಾರೆ. ಯುಧಿಷ್ಠಿರ ಕೂಡ ಅವನು ಒಂದೆರಡು ಉದಾಹರಣೆಗಳು ಕೊಡ್ತಾನೆ. ಅದರಲ್ಲಿ ಒಂದು ಋಷಿ ಪತ್ನಿ, ಆಮೇಲೆ ಇನ್ನೊಬ್ಳು, ಎಲ್ಲ ಹೀಗೆ ಒಂದು 10 ಜನರನ್ನು ಋಷಿಕುಮಾರರನ್ನ ಮದುವೆ ಆಗಿರೋದೊಂದು ಇರುತ್ತೆ, ಒಂದು 2 ಉದಾಹರಣೆ ಅವನು ಕೊಡ್ತಾನೆ. ಅದಲ್ಲದೆ ಹೇಳ್ತಾನೆ ಅದೆಲ್ಲ ಬೇರೆ, ಅದೆಲ್ಲದಕ್ಕಿಂತ ನನ್ನ ತಾಯಿ ಹೇಳಿದ್ಮೇಲೆ ಮುಗೀತು, ಅಮ್ಮ ಹೇಳಿದ್ಮೇಲೆ ಮುಗೀತು, ನಮ್ಮ ಬಾಯಲ್ಲಿ ಇದು ಬರೋಲ್ಲ, ಅವಳು ಈಗ ಮಾಡಿದ್ರೆ ಹಾಗೆ ಅವಳು ತಪ್ಪು ಹೇಳಿದ್ಲು ಅಂತ ಆಗ್ಬಿಡುತ್ತೆ. ನಮ್ಮ ತಾಯಿ ಕುಂತಿನೂ ಹೇಳ್ತಾಳೆ, ನನ್ನ ಬಾಯಿಂದ ಬಂದ್ಬಿಟ್ಟಿದೆ ಹೀಗೆ, ನಾನು ತಪ್ಪು ಹೇಳ್ದಂಗೆ ಆಗಿಬಿಡುತ್ತೆ, ನಂಗೆ ಪಾಪ ತಗಲತ್ತೆ. ಆವಾಗ ಅವರು ಹೇಳ್ತಾರೆ, ಎಲ್ಲರಿಗೂ ಹೇಳ್ತಾರೆ, ಇಲ್ಲ ದ್ರೌಪದಿ ಎಲ್ಲರನ್ನೂ 5 ಜನನೂ ಮದುವೆ ಆಗಬೇಕಾಗಿದೆ, ಆದರೆ ಅದರ ರೀಸನ್ ನಾನು ಎಲ್ಲರೆದುರಿಗೆ ಹೇಳೋಕ್ಕಾಗಲ್ಲ ಅಂತ ದ್ರೌಪದನ್ನು ಮತ್ತೆ ಸಪ್ರೇಟಾಗಿ ಕರ್ಕೊಂಡೋಗಿ ಹೇಳ್ತಾರೆ ಕತೆ. ಅದರಲ್ಲಿ ಅದೇ ಒಂದು 2 ಕತೆ ಬರುತ್ತೆ. ಒಂದು ಕಡೆ ಒಬ್ಬ ಸ್ತ್ರೀ ಪರಶಿವನನ್ನು ಅವಳು ಕೇಳಿಕೊಂಡು 5 ಜನ ಒಳ್ಳೆ ಗಂಡ ಬೇಕು ಅಂತ, ಅವಳು ತುಂಬ ಒಂಥರ ತುಂಬ ದಿವ್ಯವಾದ ಸ್ತ್ರೀ ಆಗಿರ್ತಾಳೆ. ಅದು ಆವಾಗೂ ಇತ್ತು ಅನ್ಸುತ್ತೆ, ಈಗಲೂ ಇದೆ ಯಾಕೋ. ತುಂಬ ಹೆಣ್ಮಕ್ಳು ಒಂದು ಪ್ರತಿಭೆಯನ್ನು, ಪ್ರಭಾವಳಿಯನ್ನು, ಒಂದು ಈ ಗರಿಮೆಯನ್ನು ಪಡ್ಕೊಂಡ್ಬಿಟ್ರೆ ಅವು ಅಂಥ ಹೆಣ್ಮಕ್ಳನ್ನ ಮದುವೆ ಹಾಕೋಕ್ಕೆ ಯಾರು ಮುಂದೆ ಬರ್ತಾ ಇರಲ್ಲ. ಅದು ಆಗಲೂ ಹಾಗೆ ಈಗಲೂ ಹಾಗೆ ಇದೆಯೇನೋ. ಸೊ ಒಂದು ಸ್ವಲ್ಪ ತಾರತಮ್ಯ ಅನ್ನೋದು ಇದ್ದೇ ಇದೆ ನಮ್ಮ ಸೊಸೈಟಿಲಿ. ಹಾಗಾದ್ರೆ ಎಲ್ಲ ಆಲ್ ಓವರ್ ವರ್ಲ್ಡ್ ಇದೆ ನನಗನ್ಸೋದು. ಆವಾಗಲೂ ಅದೇ ಪ್ರಾಬ್ಲಮ್ ಇತ್ತು. ಸತ್ಯವಾನ್ ಸಾವಿತ್ರಿ ಕಥೆಯಲ್ಲೂ ಅದೇ ಪ್ರಾಬ್ಲಮ್ ಇತ್ತು. ಸಾವಿತ್ರಿ ವಾಸ್ ರಿಯಲಿ ಬಿಯಾಂಡ್ ಇದು. ಅವಳ ಪ್ರತಿಭೆ ಹೇಗೆ ಬೆಳೆಸ್ಕೊಂಡು ಬಿಟ್ಟಿದ್ಲು ಅಂದರೆ ಅವಳನ್ನ ಯಾರೂ ಮದುವೆ ಆಗಕ್ಕೆ ಬರಲಿಲ್ಲ, ಹಾಗಾಗಿ ಅವಳೇ ಹುಡ್ಕೋಬೇಕಾಯ್ತು ಗಂಡನ. ಅವರಪ್ಪ ಕಳಿಸ್ತಾನೆ. ಅದು ಒಂದು ತುಂಬ ಚೆನ್ನಾಗಿರೋ ಕತೆ ಇದೆ. ವಿಮೆನ್ ಲಿಬರೇಷನ್ಗೆ ಈ ಕತೆಗಳು ಕೇಳಬೇಕು. ನಾವೇನು ಸುಮ್ಮನೆ ಇಲ್ದಿದ್ದೆಲ್ಲ ನಮ್ಮಲ್ಲಿರೋಷ್ಟು ವಿಮೆನ್ ಲಿಬರೇಷನ್ ಇನ್ನೆಲ್ಲೂ ಇಲ್ಲ. ನಮ್ಮ ಭಾರತದಲ್ಲಿರೋಷ್ಟು ಲಿಬರೇಟೆಡ್ ವಿಮೆನ್ ಇನ್ನೆಲ್ಲೂ ಇಲ್ಲ. ಮಹಾಭಾರತದಲ್ಲಿರೋಷ್ಟು ಲಿಬರೇಟೆಡ್ ಕಾನ್ಸೆಪ್ಟ್ಸ್ ಇನ್ನೆಲ್ಲೂ ಇಲ್ಲ. ಈಗಲೂ ನಾವು ಅದನ್ನು ಈಗ ಒಪ್ಕೊಳ್ಳೋಕ್ಕಾಗಲ್ಲ. ಅವ್ರು ಮಾಡಿದ್ದೆಲ್ಲ ನಾವು ಮಾಡೋಕ್ಕಾಗಲ್ಲ, ಮಾಡಬಾರ್ದು. ಹಾಗೆ ಅಂತೂ ದ್ರೌಪದಿ ಯಾಕೆ ಅವಳು 5 ಜನ ಗಂಡಂದ್ರು ಮಾಡ್ಕೋಬೇಕಾಗಿದೆ ಅನ್ನೋದಕ್ಕೆ 2 ಕತೆ ಹೇಳ್ತಾರೆ. ಅಲ್ಲಿ ಅವಳು ಒಂದು ಸಲ ಪರಶಿವನನ್ನು ಕೇಳ್ಕೊಂಡಾಗ ಪತಿಂದೇಹಿ ಅಂತ 5 ಸಲ ಕೇಳ್ಕೊಂಡಿರ್ತಾಳೆ, ಅದಕ್ಕೋಸ್ಕರ ಅಂತಾರೆ. ಇನ್ನೊಂದು ಕಡೆ ಈ ಇಂದ್ರ ಮತ್ತು ಇಂದ್ರನ ಥರ ಒಂದು ಇನ್ನೊಂದು 4-5 ಜನ ಅವ್ರಿಗೆ ಅಹಂಕಾರ ಬಂದಿದ್ದರಿಂದ ಪರಶಿವ ಅವ್ರನ್ನೆಲ್ಲ ಗುಹೆಯಲ್ಲಿ ಅವನು ಬಂಧನ ಮಾಡಿಟ್ಟಿರ್ತಾನೆ. ಆಮೇಲೆ ಅವ್ರ 5 ಜನಕ್ಕೂ ಅಹಂಕಾರ ಹೋಗಲಿ ಅಂತ ಇಲ್ಲಿ ಈ ಥರ ಪಾಂಡವರಾಗಿ ಹುಟ್ಟಬೇಕಾಗತ್ತೆ. ಅವಾಗ ಅವ್ರ 5 ಜನನೂ ಈ ದೇವತೆಗಳಿಂದಾನೇ ನಾವು ಹುಟ್ಟಬೇಕು ಅಂತ ಹೇಳಿ ಪಂಚಪಾಂಡವರು ಯಾರ್ಯಾರಿಂದ ಹುಟ್ಟಿದ್ರಲ್ಲ, ಸೂರ್ಯ, ಇಂದ್ರ, ಆಮೇಲೆ ವಾಯು, ಅಶ್ವಿನಿ ಕುಮಾರರು, ಅವರಿಂದಾನೇ ಹುಟ್ಟಬೇಕು ಅಂತ ಕೇಳ್ಕೋತಾರೆ. ಆ ದಿವ್ಯ ಸ್ತ್ರೀ ಒಬ್ಬಳು ಅವ್ರನ್ನಲ್ಲಿ ಕರ್ಕೊಂಬಂದವಳು, ಅವಳು ದ್ರೌಪದಿಯಾಗಿ ಹುಟ್ಟಿರ್ತಾಳೆ. ಸೊ ಪ್ರತಿ ಒಬ್ಬರ ಜೊತೆ ಕೂಡ ಆಮೇಲೆ ಕೂಡ ನಿಯಮನ ಮಾಡ್ಕೋತಾರೆ, ಒಬ್ಬೊಬ್ಬರ ಜೊತೆ ಒಂದೊಂದು ಸಲ ಇರೋದು ಅಂತ. ಅದು ಕೂಡ ಎಲ್ಲ ವೇದವ್ಯಾಸರು ಪಾಪ ಇವ್ರಿಗೆಲ್ಲ ಪ್ಲಾನಿಂಗ್ ಮಾಡಿಕೊಡ್ತಾರೆ, ಯಾವ್ಯಾವುದನ್ನು ಹೇಗೆ ಅನುಶಾಸನ ಮಾಡಬೇಕು ಅಂತ. ಒಟ್ಟಿನಲ್ಲಿ ಅವಳು ಪ್ರತಿಯೊಬ್ಬರ ಜೊತೆ ಇದ್ದಾಗಲೂ, ವಾಯುದೇವರ ಜೊತೆ ಇದ್ದಾಗ ಭಾರತೀ ದೇವಿಯಾಗಿ, ಇಂದ್ರನ ಜೊತೆ ಇದ್ದಾಗ ಶಚಿ ದೇವಿಯಾಗಿ ಹೀಗೆ ಇರ್ತಾಳೆ. ಪ್ರತಿ ಸಲ ಕನ್ನಿಮತ್ವವನ್ನು ವಾಪಸ್ ಪಡ್ಕೊಳ್ತಿರ್ತಾಳೆ ಅವಳು ಅಂತ ಕೂಡ ಹೇಳ್ತಾರೆ. ಇದು ದ್ರೌಪದಿ ಸ್ವಯಂವರದ್ದು. ಇಲ್ಲಿ ವೇದವ್ಯಾಸರ ರೋಲ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ಸಣ್ಣ ಪ್ರಾಬ್ಲಮ್ ಬಂದಾಗ ನಮಗಿಲ್ಲಿ ಡಿಸಿಷನ್ ಮೇಕಿಂಗ್ ಕಷ್ಟ ಆಗಿಬಿಡುತ್ತೆ. ಅದು ದೊಡ್ಡ ದೊಡ್ಡ ಪ್ರಾಬ್ಲಮ್ ಬಂದಾಗ ಗುರುಗಳಿಲ್ಲದೆ ಆಗ್ತಾ ಇರಲಿಲ್ಲ. ಮಹಾಭಾರತದಲ್ಲಿ ಈ ಥರ ಪ್ರಾಬ್ಲಮ್ ಬಂದಾಗ ಅವರಿಲ್ಲದೆ ಮುಂದೆನೇ ಹೋಗ್ತಿರ್ಲಿಲ್ಲ ಕತೆ. ಅವ್ರು ಯಾರ್ಯಾರು ಹೆಂಗೆ ಏನೇನು ಹ್ಯಾಂಡಲ್ ಮಾಡ್ಕೋತಿದ್ರು, ಸಮಾಜದ ಏನು ನಿಂದೆಗಳು ಬರ್ತಿತ್ತೋ, ತುಂಬ ಪ್ರಾಬ್ಲಮ್ ಆಗಿರೋದು. ಅದು ವೇದವ್ಯಾಸರ ಹೇಳಿದ್ರಿಂದ ಎಲ್ಲೂ ಅಡೆತಡೆ ಹೇಳ್ದೆ ನಡ್ಕೊಂಡು ಹೊಟ್ಟೋಯ್ತು ಈ ಪ್ರಾಬ್ಲಮ್ಸ್ ಎಲ್ಲ. ಹೀಗೆ ಬೆಸ್ಟ್ ಸಲ್ಯೂಷನ್ ಅಂತಾರಲ್ಲ ಫಾರ್ ಆಲ್ ದ ಪ್ರಾಬ್ಲಮ್. ಆ್ಯಂಡ್ ಬೇರೆಯವ್ರು ಕೇಳಲೇಬೇಕಿತ್ತು, ಕೇಳಿದ್ರು, ಅವ್ರ ಮಾತಾಗಿದ್ದಕ್ಕೆ ಕೇಳಿದ್ರು. ಹಾಗೆ ನೆಕ್ಸ್ಟು ಹೀಗೆ ಸತ್ಯವತಿಗೆ, ಗಾಂಧಾರಿಗೆ ಮತ್ತು ದ್ರುಪದ ರಾಜನಿಗೆ ಎಲ್ಲ ಪರಿಹಾರ ಕೊಡ್ತಾರೆ ಅವರು. ಆಮೇಲೆ ರಾಜಸೂಯ ಯಾಗ ಬರುತ್ತೆ. ಇಲ್ಲಿ ಕೌರವರ ಪಾಂಡವ್ರದ್ದು ದ್ಯೂತಕ್ಕೆ ಹೋಗೋ ಮುಂಚೆ ರಾಜಸೂಯ ಯಾಗ ಮಾಡ್ತಾನೆ. ಇಂದ್ರಪ್ರಸ್ಥವನ್ನು ಯುಧಿಷ್ಠಿರನಿಗೆ ಧೃತರಾಷ್ಟ್ರ ಕೊಡ್ತಾನೆ. ಆವಾಗ ರಾಜಸೂಯ ಯಾಗ ತುಂಬ ಗ್ರ್ಯಾಂಡಾಗಿ ಮಾಡ್ತಾನೆ. ಅಲ್ಲಿ ಕೃಷ್ಣನಿಗೆ ಅಗ್ರ ಪೂಜೆ ಅಂತೆಲ್ಲ ಗಲಾಟೆ ಆಗುತ್ತೆ. ಭೀಷ್ಮರು ಕೃಷ್ಣನಿಗೆ ಅಗ್ರ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ, ಅದೆಲ್ಲ ಆಗುತ್ತೆ. ಆಮೇಲೆ ರಾಜಸೂಯ ಯಾಗ ಎಲ್ಲ ಆದಮೇಲೆ ನೋಡಿ, ಒಳ್ಳೇದು ಮಾಡ್ತೀವಿ ಅಂದ್ಕೊಳ್ತೀವಿ, ಅಲ್ಲಿ ಯಾಗ ಮಾಡಿದ್ದಕ್ಕೂ ಫಲ ಏನು ಅಂತ ಕೇಳ್ತಾನೆ. ಆ ಯಾಗಕ್ಕೆ 3 ರೀತಿ ಫಲ ಇರುತ್ತಂತೆ. ಒಂದು ಉತ್ಪತ್ತಗಳಾಗುತ್ತಂತೆ, ಒಂದು ಭೂಮಿಯಲ್ಲಿ, ಒಂದು ಅಂತರಿಕ್ಷದಲ್ಲಿ, ಒಂದು ಸ್ವರ್ಗದಲ್ಲಿ. ರಾಜಸೂಯ ಯಾಗ ಮಾಡಿದ್ರೆ ಬರೀ ಒಳ್ಳೇದೊಂದೇ ಅಲ್ಲ, ಕೆಟ್ಟದೂ ಆಗುತ್ತೆ ಅಂತ ಅದ್ರ ಫಲ ಹೇಳ್ತಾರಲ್ಲಿ.
ಹಾಗಾಗಿ ಶಿಶುಪಾಲ ವಧೆ ಆಗಿಬಿಡುತ್ತೆ ರಾಜಸೂಯ ಆಗೋದ ಕೊನೆಯಲ್ಲಿ. ಆವಾಗ ಯುಧಿಷ್ಠಿರ ಕೇಳ್ತಾನೆ, ವ್ಯಾಸರು ಬಂದಿರ್ತಾರೆ, ಹೊರಟಿರ್ತಾರೆ, ಬಂದು ಮುಗಿಸ್ಕೊಂಡು ಹೊರಡೋ ಕಾಲದಲ್ಲಿ ಕೇಳ್ತಾನೆ, ಹೀಗೆ ಕೇಳಿದ್ದೀನಿ, ಶಿಶುಪಾಲಂದು ವಧೆ ಆಗೋಯ್ತು, ಅದು ಭೂಮಿಯಲ್ಲಿ ಆಗಿದ್ದು ಉತ್ಪಾತ, ಹಾಗಾದ್ರೆ ಇನ್ನೂ ಬೇರೆ ಆಗೋದಿದೆಯಾ ಅಂತರಿಕ್ಷ ಸ್ವರ್ಗದಲ್ಲೆಲ್ಲ, ಅದು ಫಲ ಏನು ಅಂದಾಗ ಅವರಂತಾರೆ, ಇನ್ನು 13 ವರ್ಷ ಚೆನ್ನಾಗಿಲ್ಲ ಟೈಮು, ಎಲ್ಲ ಉತ್ಪಾತಗಳಾಗುತ್ತೆ, ಎಲ್ಲ ಕ್ಷತ್ರಿಯರು ಸಂಹಾರ ಆಗುತ್ತೆ ಭೂಮಿಯಲ್ಲಿ, ಅವರೆಲ್ಲರ ಸಂಹಾರಕ್ಕೆ ನೀನೇ ಕಾರಣ ಆಗ್ತೀಯಾ, ಡೈರೆಕ್ಟ್ಲಿ. ಮೊದಲೇ ಯುಧಿಷ್ಠಿರ ಧರ್ಮರಾಯನ ಅವನಿಗೆ ಹೆಂಗೆ ಅನ್ನಿಸ್ಬೇಡ, ಅವನಿಗೆ ಯುದ್ಧವೇ ಬೇಡ ಅಂತ, ಅವನಿಗೆ ನಿನ್ನಿಂದ ಎಲ್ಲ ಕ್ಷತ್ರಿಯರ ಸಂಹಾರ ಆಗುತ್ತೆ ಅಂದಾಗ ಅವನಿಗೆ ಹೇಗೆ ಅನ್ನಿಸ್ಬೇಡ, ತುಂಬ ಬೇಜಾರು ಮಾಡ್ಕೊಂಡು ಅಂದ್ಕೊಳ್ತಾನೆ, ಎಲ್ಲರಿಗೂ ಕರೆದು ಹೇಳ್ತಾನೆ, ಇನ್ಮೇಲೆ ಯಾರಿಗೂ ಬೇಜಾರಾಗ್ದಿದ್ದವ್ರಿಗೆ ನಡ್ಕೊಳ್ಳೋಣ, ಎಲ್ಲ ಹೇಳಿ ಕೇಳಿನೇ ಬಂದು ಬಳಗನ ವಿಶ್ವಾಸಕ್ಕೆ ತೊಗೊಂಡು ನಾವು ಆಡಳಿತ ನಡೆಸೋಣ, ನಾವು ಯಾರ ಮೇಲೆ ಯುದ್ಧಕ್ಕೆ ಹೋಗೋದು ಬೇಡ, ನಮ್ಮಿಂದ ಯಾರಿಗೂ ಏನೂ ಆಗಲೇಬಾರ್ದು, ಇದನ್ನು ತಡಿಬೇಕು, ನನ್ನಿಂದ ಆಗುತ್ತೆ ಅಂದರೆ ಏನು ಅನಾಹುತ ಅಂತೆಲ್ಲ ಅಂದ್ಕೊಳ್ತಾನೆ. ಅದೇನು ಅಂದ್ಕೊಂಡ್ರೆ ಮತ್ತೆ ಆಗೋದಾಗಿರುತ್ತೆ. ಅಲ್ಲಿಗೆ ಭವಿಷ್ಯವಾಣಿ ನುಡಿದೇ ಹೋಗ್ತಾರೆ ವ್ಯಾಸರು. ಅಂದರೆ ಒಂದು ಅಂದ್ಕೊಳ್ಬೇಕು, ಇಲ್ಲಿ ಕರ್ಮ ಸಿದ್ಧಾಂತ ಬರುತ್ತೆ, ಮತ್ತು ಇದೆಲ್ಲ ಆಗಬೇಕಿರುತ್ತೆ, ಭೂಮಿಗೆ ಭಾರ ಆಗಿರುತ್ತೆ, ದ್ವಾಪರಯುಗದ ಕೊನೆಗೆ ಕೆಟ್ಟವರು ಜಾಸ್ತಿ ಆಗಿರ್ತಾರೆ, ಭೂಭಾರ ಕಳಿಬೇಕಾಗಿರುತ್ತೆ, ಎಲ್ಲರ ಸಂಹಾರ ಆಗಬೇಕಿರುತ್ತೆ, ಅದಕ್ಕೆ ಅಷ್ಟು 18 ಅಕ್ಷೋಹಿಣಿ ಸೈನ್ಯನೂ ನಾಶ ಆಗೋದಿರುತ್ತೆ. ಆದರೆ ಇವರೆಲ್ಲ ನಿಮಿತ್ತ ಮಾತ್ರ. ಇಲ್ಲಿ ಮತ್ತೆ ಕರ್ಮ ಸಿದ್ಧಾಂತ ಬರುತ್ತೆ. ಹೀಗೆ ಇದು ಇಟ್ಸ್ ನಾಟ್ ಎ ಸಿಂಪಲ್ ಲಾಜಿಕ್ ಅಲ್ಲ, ಒಂಥರ ಸ್ಟ್ರೈಟ್ ಲಾಜಿಕ್ ಅಲ್ಲ, ತುಂಬ ಆ್ಯಂಗಲ್ಸಿಂದ ಈ ಕಥೆಗಳನ್ನು, ಮಹಾಭಾರತದ ಕಥೆನ ನೋಡ್ಬೇಕು ನಾವು, ಒಂದು ಆ್ಯಂಗಲಿಂದ ನೋಡಬಾರ್ದು, ಆಗನೇ ಅರ್ಥ ಆಗುತ್ತೆ. ಈಗಿನ ಕಾಲಕ್ಕೆ ಇದನ್ನು ಅಳವಡಿಸ್ಕೊಂಡು ಈ ಪಾತ್ರಗಳ ವಿಶ್ಲೇಷಣೆ ಮಾಡಬಾರ್ದು, ದ್ರೌಪದಿನ, ಪಾಂಡವರನ್ನ, ವ್ಯಾಸರನ್ನ, ಅವರ ಹುಟ್ಟನ್ನು, ಯಾವುದನ್ನು ನಾವು ಈಗಿನ ಕಾಲಕ್ಕೆ ತಕ್ಕಂಗೆ ವಿಶ್ಲೇಷಣೆ ಮಾಡಲೇಬಾರ್ದು. ಈ ಕಥೆಗಳನ್ನು ಧರ್ಮ ಸೂಕ್ಷ್ಮವನ್ನು ಮಾತ್ರ ನೋಡಬೇಕು ಇದರಲ್ಲಿ, ಅದೊಂದನ್ನು ಹೇಳ್ತಾರೆ ವೇದವ್ಯಾಸರು. ಹಾಗೆ ಅವರು ಮಹಾನ್ ಗುರುಗಳಾಗಿದ್ದರು. ಆಮೇಲೆ ಇನ್ನೊಂದು ಸಲ ಮಾಡ್ತಾರೆ, ದ್ಯೂತ ಆಗುತ್ತೆ, ಪಾಂಡವರೆಲ್ಲ ಕಾಡಿಗೆ ಹೋಗ್ತಾರೆ. ಸರಿ, ಅವರೆಲ್ಲ ಕಾಡಲ್ಲಿದ್ದಾಗಲೂ ಅವ್ರ ಕಾಡಲ್ಲಿ ಬೇರೆ ಬೇರೆ ಋಷಿಮುನಿಗಳ ಜೊತೆ ಪ್ರವಚನಗಳು, ಪಾಠಗಳು ಕೇಳಿಕೊಂಡು ಸಂತೋಷವಾಗೇ ಇರ್ತಾರೆ. ಸ್ವಲ್ಪ ಆಶ್ರಮದ್ದು, ಕಾಡಿಂದು ಇದು ಕಷ್ಟ ಅಂತ ಬಿಟ್ಟರೆ, ಎಲ್ಲ ಓಡಾಡೋದು ಬಿಟ್ಟರೆ ಒಳ್ಳೆ ಸಾಧನೆ ಆಗ್ತಿರುತ್ತೆ. ಇಡೀ ಭೂಮಂಡಲವನ್ನೇ ಅಲ್ಲಿ ಕುಬೇರನ ಸ್ಥಾನದಿಂದ ಮೇಲೆ ಅಫ್ಘಾನಿಸ್ತಾನವರೆಗೂ ಹೋಗ್ತಾರೆ ಅಂತ ಕೇಳಿದೆಯಾ ಮಹಾಭಾರತದಲ್ಲಿ. ಆ ಪ್ಲೇಸ್ ಹೆಸರೆಲ್ಲ ಬೇರೆ ಇದೆ ಈಗ, ಬದ್ರಿಕಾಶ್ರಮ, ಕಂದಹಾರ, ಎಲ್ಲ ಕಡೆ ಓಡಾಡ್ತಾರೆ. ಅವರು 13-12 ವರ್ಷದಲ್ಲಿ ಅವ್ರಿಗಾಗಿದ್ದು ಎಕ್ಸ್ಪೋಜರ್ ಸಿಕ್ಕಾಪಟ್ಟೆ, ಕೇಳೋಕೆ ವನವಾಸ ಅಂತ, ಆದರೆ ಎಕ್ಸ್ಪೋಜರು, ನಾಲೆಜ್ ತುಂಬ. ಆದರೆ ಇವನು ಇಲ್ಲೇ ಕೂತ್ಕೊಂಡು ಅವ್ರ ಯೋಚನೆನೇ ಮಾಡ್ತಾ ದುರ್ಯೋಧನ ಒಂದಿನಾನೂ ಆರಾಮಾಗಿರಲ್ಲ. ಒಂದಿನ ಅವ್ನು ತುಂಬ ಬೇಜಾರಾಗಿರೋದು ನೋಡಿ ದುರ್ಯೋಧನನ ಕರ್ಣ, ಶಕುನಿ, ದುಶಾಸನ ಎಲ್ಲ ಏನು ಸಮಾಧಾನ ಮಾಡಿದ್ರು ಖಿನ್ನತೆಯಿಂದ ಕೂತಿರ್ತಾನೆ. ಆಗ ಕರ್ಣ ಅಂತಾನೆ, ನಡಿ ನಾವಿಲ್ಲೇ ಈಗಲೇ ಹೋಗ್ಬಿಟ್ಟು ಕಾಡಲ್ಲಿ ಎಲ್ಲಿದ್ದಾರೆ ಅಲ್ಲೇ ಹೋಗಿ ಸಂಹಾರ ಮಾಡಿ ಬಂದ್ಬಿಡೋಣ, ಈಗಲೇ ಕಾಯೋದೇ ಬೇಡ 13 ವರ್ಷ ಎಲ್ಲ ಆಗೋವರೆಗೂ. ಸರಿ, ಹೊರಟು ಬಿಡ್ತಾರೆ, ಎಲ್ಲ ರಥ ಶಸ್ತ್ರಾಸ್ತ್ರ ತಗೊಂಡು ಹೊರಟೇ ಬಿಡ್ತಾರೆ. ಇವನಿಗೂ ಅಪ್ಪನಿಗೂ ಹೇಳಿದೆ, ಧೃತರಾಷ್ಟ್ರನಿಗೆ ಹೇಳಿದೆ, ಮತ್ತೆ ಪ್ರತ್ಯಕ್ಷ ಆಗ್ತಾರೆ ವ್ಯಾಸರು. ಟಣ್ಣ ಮುಂದೆ ರಥಗಳು ಶಸ್ತ್ರಗಳು ತಗೊಂಡು ಹೋಗ್ತಾ ಇದ್ದಾರಲ್ಲಿ, ಇನ್ನೇನು ಕಾಡಿಗೆ ಹೋಗ್ಬೇಕಲ್ಲಿ ಪ್ರತ್ಯಕ್ಷ. ವೇದವ್ಯಾಸರು ಅಂತಾರೆ, ಇಳಿರಿ ಕೆಳಗೆ ಸನ್ನೆ ಮಾಡ್ತಾರೆ, ಹೋಗಿ ವಾಪಸ್ ಹೋಗಿ ಅಂತಾರೆ. ಇಷ್ಟರ ಮಟ್ಟಿಗೆ ಕಾಯ್ತಾರೆ. ಗುರು ಅಂದರೆ ಹೀಗಿರ್ಬೇಕಲ್ವ, ಯಾವಾಗಲೂ ಇವ್ರನ್ನ ಈ ಥರ ಕಾಯಬೇಕು ಅಂತ ಗುರುಗಳು ಅವ್ರು ಇಲ್ದಿದ್ರೆ ಇದು ಮತ್ತೆ ಆಗ್ತಿರ್ಲಿಲ್ಲ. ಈ ಥರ ಒಂದೊಂದಲ್ಲ ಅವರು ಕಾದಿದ್ದು ಇವ್ರನ್ನೆಲ್ಲ. ಸಮ್ಟೈಮ್ಸ್ ಐ ಫೀಲ್ ಇದೆಲ್ಲ ತುಂಬ ಚೈಲ್ಡಿಶ್ ಅನಿಸುತ್ತೆ. ಈಗಿನ ಇದರಲ್ಲಿ ನೋಡಿದ್ರೆ ಯಾಕೆ ಇಷ್ಟು ಬಾಲಿಶವಾಗಿ ಇವರೆಲ್ಲ ವರ್ತಿಸ್ತಾ ಇದ್ರು ಅಂದರೆ ಹೇಳೋದು ಸುಲಭ. ಈಗ ರಾಜಕಾರಣಿಗಳು ನೋಡಿದ್ರೆ ಇಲ್ಲ ಅನ್ಸೋ ಗೊತ್ತಾಗುತ್ತೆ, ರಾಜ್ಯಕ್ಕೋಸ್ಕರ, ದುಡ್ಡುಗೋಸ್ಕರ. ಈಗಿನ ಗುರುಗಳು ನೋಡ್ತಾ ಇದ್ದೀವಿ, ಅದು ಆ ವಿಷಯ ಆಮೇಲೆ ಬರೋಣ. ಪಲ್ಯೂಟ್ ಆಗಿಬಿಡುತ್ತೆ ನಿಜವಾಗಿ ಆ ಗುರುಗಳ ಮಧ್ಯೆ ಈ ಬೇರೆ ಗುರುಗಳಿಗೆ ಈಗಿನವ್ರಿಗೆ ಹೇಳಬಾರ್ದು. ಹಾಗೆ ಆಮೇಲೆ ಅವರನ್ನು ತಡೀತಾರೆ. ಆಮೇಲೆ ಮತ್ತೆ ಧೃತರಾಷ್ಟ್ರನಿಗೆ ಹೋಗಿ ಉಪದೇಶ ಮಾಡ್ತಾರೆ ವೇದವ್ಯಾಸರು, ನಿನ್ನ ಮಗನಿಗೆ ಬುದ್ಧಿ ಹೇಳು, ಈ ಥರ ಅನ್ಯಾಯ ಅಕ್ರಮ ಮಾಡಬೇಡ ಅಂತ ಹೇಳು ಅಂತೆಲ್ಲ ಹೇಳ್ತಾರೆ. ಅವನು ಆದರೆ ಅಲ್ಲಿ ಮತ್ತೆ ಬರುತ್ತೆ, ಗಾಂಧಾರಿ ಆದರೂ ದ್ಯೂತ 2ನೇ ಸಲ ವಾಪಸ್ ಕರೆದಾಗ ಹೇಳ್ತಾಳೆ ಧೃತರಾಷ್ಟ್ರನಿಗೆ ಹೋಗಿ, ಬೇಡ ಮತ್ತೆ ದ್ಯೂತ ಕರಿಬೇಡ, ಒಂದ್ಸಲ ವಸ್ತ್ರಾಪರಣ ಇದೆಲ್ಲ ಆಗಿ ಅನಾಹುತ ಆಗೋಗಿದೆ, ಪಾಪ ಕಾರ್ಯ, ಮತ್ತೆ ಬೇಡ ಅಂದರೆ ಧೃತರಾಷ್ಟ್ರನಿಗೂ ಎಲ್ಲೋ ಇಷ್ಟ ಇರುತ್ತೆ. ಇಲ್ಲ ನನ್ನ ಮಕ್ಕಳು ಮತ್ತೆ ಮೀರಕ್ಕಾಗಲ್ಲ, ನಾನು ಅವ್ರು ಹೇಳ್ದಾಗೆ ಮಾಡಲೇಬೇಕಾಗಿದೆ ಅಂತ ಹೇಳಿ ಕರೀತಾನೆ ಮತ್ತೆ. ಆದ್ದರಿಂದ ಗಾಂಧಾರಿ ಈಸ್ ಬೆಟರ್ ದನ್ ಧೃತರಾಷ್ಟ್ರ ಅಂತ ಒಂದು ಕಡೆ ಅಂದ್ಕೊಳ್ಬೋದು. ಅವಳು 2 ಸಲ ಬಂದು ತಡೀತಾಳೆ ಅವಳು. ಆದರೆ ಧೃತರಾಷ್ಟ್ರನಿಗೆ ಒಳಗೆಲ್ಲೋ ಆಸೆ ಇರುತ್ತೆ, ನನ್ನ ಮಕ್ಕಳು ರಾಜರಾಗಲಿ, ಪಾಂಡವರು ಹೋದರೂ ಪರವಾಗಿಲ್ಲ ಅಂತ ಅವನಿಗಿದ್ದೇ ಇರುತ್ತೆ, ಆಸೆ ಇದ್ದೇ ಇರುತ್ತೆ. ಆದ್ದರಿಂದ ಅವನಿಗೋಗಿ ಬುದ್ಧಿ ಹೇಳಿದಾಗ ಅವನಂತಾನೆ, ಏನು ಮಾಡಲಿ ನನ್ನ ಮಗ ನನ್ನ ಮಾತೇ ಕೇಳೋಲ್ಲ.
ಇದು ಅಷ್ಟೇ, ಕೇಳಲ್ಲ ಅಲ್ಲ, ಅವನು ರಾಜನಾಗಿದ್ದ. ಅವನು ಹುಟ್ಟುವಾಗಲೇ ನರಿಗಳು ನಾಯಿಗಳು ಕಿರ್ಚತ್ತಂತ ಆಗಲೇ ವಿದುರ ಹೇಳ್ತಾನಂತೆ, ಈ ಮಗುನ ಕಾಡಿಗೆ ತಗೊಂಡೋಗಿ ಬಿಸಾಕು, ಇದು ಒಳ್ಳೆ ಶಕುನ ಅಲ್ಲ ಅಂತ. ಆಮೇಲೆ ವಿದುರ ತುಂಬ ಸಲ ಹೇಳ್ತಾನೆ, ಕೇಳೋಲ್ಲ ಧೃತರಾಷ್ಟ್ರ. ಎಲ್ಲೋ ಮಗನ ಮೇಲೆ ಮೋಹ. ಅದು ಕೂಡ ಈಗ ನೋಡ್ತಾ ಇದ್ದೀವಿ, ನೆಪೋಟಿಸಮ್ ಹೆಸರಲ್ಲಿ ನೋಡ್ತಾ ಇದ್ದೀವಿ. ಮಕ್ಕಳು ಹೇಗೆ ಇರಲಿ, ಅವರು ನಮಗೆ ಬೇಕು ಅಂತಂದರೆ ಅವ್ರಿಗೆ ತಕ್ಕಂಗೆ ಆ ತಂದೆ ತಾಯಿಯೇ ಚೇಂಜ್ ಆಗಿಬಿಡ್ತಾರೆ ಹೊರತು ಮಕ್ಕಳು ಚೇಂಜ್ ಆಗು ಅಂತ ಹೇಳಲ್ಲ. ಕೇಳಲ್ಲ ಅವರು, ಹೌದು ಕೇಳಲ್ಲ. ಅದರಿಂದ ನೀವೇನು ಮಾಡ್ತಿದ್ದೀರಿ, ಬಿಟ್ಬಿಟ್ಟಿದ್ದೀರಾ? ಇಲ್ಲ, ಅವ್ರನ್ನ ನಿಭಾಯಿಸ್ಕೊಂಡು ಹೋಗ್ತೀವಿ ಹೊರತು ಅವ್ರನ್ನ ಬಿಡೋಂಗಿಲ್ಲ. ಅದು ಅದು ಧೃತರಾಷ್ಟ್ರ ನೋಡಿ ಕರಿಬೇಕು. ಕುರುಡು ಮೋಹ ಮಾಡ್ತಾ ಇರೋದು ಈಗಿನ ತಂದೆ ತಾಯಿ ಮಾಡ್ತಿರೋದು, ಅದು ಮಾಡಬಾರ್ದು ಅನ್ನೋ ಒಂದು ಸಂದೇಶ ಮಹಾಭಾರತದಲ್ಲಿ ವೇದವ್ಯಾಸರು ನಮಗೆ ಕೊಡ್ತಾರೆ. ಆಮೇಲೆ ಹೀಗೆ ಅವರು ನಿಭಾಯಿಸಿದ ಸನ್ನಿವೇಶ ಒಂದೊಂದೇ ಅಲ್ಲ. ಹಾಗಾಗಿ ಗುರುಗಳ ಜವಾಬ್ದಾರಿ ತುಂಬ ದೊಡ್ಡದು. ಅವರು ಉಪದೇಶವನ್ನು ಗುರುಗಳು ಮಾಡಿದ್ರೆ ಸಾಲದು, ಅವರು ಶಿಷ್ಯರ ಜೊತೆಗೆ ಇದ್ದು ಹೆಜ್ಜೆ ಹೆಜ್ಜೆಗೂ ಮಾರ್ಗದರ್ಶನ ಬೇಕಾಗತ್ತೆ. ಶಿಷ್ಯರಿಗೆ ಗುರು ಒಂದು ಸಲ ಹೇಳಿಬಿಟ್ಬಿಟ್ರೆ ಸಾಲದು ಅನ್ನೋದನ್ನು ವೇದವ್ಯಾಸರು ಮಾಡಿ ತೋರಿಸಿದ್ದಾರೆ. ಅಲ್ಲೂ ಅಷ್ಟೇ, ಗುರುಗಳು ಬರೀ ಹೇಳೋದಲ್ಲ, ಅವರೇ ಮಾಡಬೇಕು, ರೋಲ್ ಮಾಡಲಾಗಿ ನಿಲ್ಲಬೇಕು ಶಿಷ್ಯರಿಗೆ. ಆವಾಗ ಅವ್ರ ಮುಂದಿನ ಜನಾಂಗಕ್ಕೆ ಅವರು ಗುರುಗಳಾಗಿ ಮಾರ್ಗದರ್ಶನ ಮಾಡ್ಬೋದು. ಅದೊಂದು ಹೇಳ್ತಾರೆ. ಮುಂದೆ ಅವರು ಭಾಗವತವನ್ನು ಬರೀತಾರೆ. ಮಹಾಭಾರತ ಎಲ್ಲ ಬರೆದಾಗಿರುತ್ತೆ, ಎಲ್ಲ ಆದರೂ ಭಾಗವತದ ಪ್ರಥಮ ಸನ್ನಿವೇಶ ಬರುತ್ತೆ. ಅಲ್ಲಿ ಒಂಥರ ಬೇಜಾರಾಗಿ ಕೂತಿರ್ತಾರೆ. ಪರಮಾತ್ಮನಿಗೆ ಬೇಜಾರ ದುಃಖವ ಅಂತ ಅಂದ್ಕೊಳ್ಬೋದು, ಅದು ಒಂದು ನಾಟಕ ಅಂದ್ಕೊಳ್ಬೇಕು. ಆ ರೋಲಲ್ಲಿ ಅವ್ರು ಹಾಗೆ ಮಾಡ್ತಾರೆ. ಆಗ ನಾರದರು ಬರ್ತಾರೆ, ಯಾಕೆ ನೀವು ಹೀಗೆ ಕೂತಿದ್ದೀರಾ, ಇಷ್ಟೊಂದು ಇದೆಲ್ಲ ಆಗಿದೆ, ಎಲ್ಲ ಇಂತಿಂಥ ಗ್ರಂಥಗಳೆಲ್ಲ ಬರೆದಿದ್ದೀರಾ, ಪುರಾಣಗಳು ಮಹಾಭಾರತ ಎಲ್ಲ, ಮತ್ತೆ ಯಾಕೆ ಬೇಜಾರು ಅಂದಾಗ, ಇಲ್ಲ ಏನೋ ನಾನು ಮಾಡಿದ್ದು ಕಂಪ್ಲೀಟ್ ಆಗಿಲ್ಲ ಅನ್ನಿಸ್ತಾ ಇದೆ, ನನ್ನ ಕೆಲಸ ಮಾಡಿದ್ದು ಕಂಪ್ಲೀಟ್ ಆಗಿಲ್ಲ. ಭಗವದ್ಗೀತೆ ಬರುತ್ತೆ, ವಿಷ್ಣು ಸಹಸ್ರನಾಮ ಬರುತ್ತೆ, ಮಧ್ಯ ಧರ್ಮದ ವಿಷಯಗಳು ಬರುತ್ತೆ, ಇಲ್ಲ ಅಂತಿಲ್ಲ. ಆದರೂ ಕೃಷ್ಣ ಅವನೇ ಪ್ರಮುಖನಾಗಿ ಎದ್ದು ನಿಲ್ಲಲ್ಲ. ಮರ್ತೋಗುತ್ತೆ ನಮಗೆ ಫಸ್ಟಲ್ಲಿ, ಆಮೇಲೆ ಲಾಸ್ಟಲ್ಲಿ ನಮಗೆ ಕೃಷ್ಣ ದೇವರು ಅನ್ನೋ ಪರಮಾತ್ಮ ಅನ್ನೋ ಕಾನ್ಸೆಪ್ಟ್ ಮರ್ತೋಗುತ್ತೆ. ಯಾಕೆಂದರೆ ಬೇರೆದೆಲ್ಲ ಓದ್ಬಿಟ್ಟಿರ್ತೇವೆ. ಎಕ್ಸ್ಕ್ಲೂಸಿವ್ ಆಗಿ ಪರಮಾತ್ಮನ ಮಹಿಮೆ ಅಂದರೆ, ಪರಮಾತ್ಮನ ಮಹಿಮೆ ಅಂತಂದರೆ ಅಬ್ಜೆಕ್ಟಿವ್ಸ್ ಅಲ್ಲ, ಬರೀ ಸರ್ವಜ್ಞ, ಸರ್ವಶಕ್ತ, ಸರ್ವಾಂತರ್ಯಾಮಿ ಹಾಗಲ್ಲ. ಸೈಂಟಿಫಿಕಲಿ ಇಡೀ ಪ್ರಪಂಚದಲ್ಲಿ ಅವನು ಒಂದು ವಿಶ್ವವನ್ನು ಒಂದೇ ಶಬ್ದದಿಂದ ಹೇಳಿದ್ರೆ ಪ್ರವಿಶನೆ ಅಂತ ಧಾತು ಅಂದರೆ, ಪ್ರತಿ ಅಣುವಣನಲ್ಲೂ ಒಂದು ಶಕ್ತಿ ಊರ್ಜಾ ಒಳಗೆ ಇದ್ದು ಎಲ್ಲದರವನ್ನು ಕೆಲಸ ಮಾಡಿಸ್ತಾ ಇದೆಯಲ್ಲ, ಆ ಒಂದು ಶಕ್ತಿ, ಅದರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಅದೇ ಪರಮಾತ್ಮ. ನಾವು ಪರಮಾತ್ಮನನ್ನು ಏನು ಮಾಡ್ತೀವಿ, ದೇವಸ್ಥಾನದಲ್ಲಿ ಪ್ರತಿಮೇಲೆ ಪೂಜೆ ಮಾಡ್ತೀವಿ, ಮನೇಲಿ ಫೋಟೋಲ್ಲಿ ಪೂಜೆ ಮಾಡ್ತೀವಿ. ದೇವರನ್ನ ಸೈಂಟಿಫಿಕ್ಕಾಗಿ ಅರ್ಥ ಮಾಡ್ಕೋಬೇಕು. ನಾನು ಯಾಕೆ ಸೈಂಟಿಫಿಕ್ಕಾಗಿ ಅಂತ ಇದ್ದೀನಿ ಅಂದರೆ, ಇವಾಗ ನಾವೆಲ್ಲನೂ ಸೈನ್ಸ್ ಅಂತ ಅದರಿಂದ ಹೋಗ್ತೀವಿ. ಶಾಸ್ತ್ರ ಇಸ್ ನಥಿಂಗ್ ಬಟ್ ಸೈನ್ಸ್. ಈಗ ಇದು ಮೈಕ್ ವರ್ಕ್ ಆಗ್ತಿದೆ, ಕರೆಂಟ್ ಬ್ಯಾಟ್ರಿ ಇದೆ, ಲೈಟ್ ವರ್ಕ್ ಆಗ್ತಿದೆ, ಫ್ಯಾನ್ ವರ್ಕ್ ಆಗ್ತಿದೆ, AC ವರ್ಕ್ ಆಗ್ತಿದೆ ಅಂದರೆ ಒಳಗೆ ಊರ್ಜಾ ಎಲೆಕ್ಟ್ರಿಸಿಟಿ ಇರಬೇಕು. ಆದರೆ ಅದು ಜಡ ವಸ್ತು, ಮತ್ತು ಇದು ಜಡ ಅಲ್ಲ. ಪರಮಾತ್ಮ ಮಾತ್ರ ಜಡ ಅಲ್ಲ, ಇದು ಜ್ಞಾನಾನಂದಾತ್ಮಕ ಶಕ್ತಿ, ಅಬ್ಸ್ಟ್ರಾಕ್ಟ್ ಥಿಂಗು, ಲೈಕ್ ಅವರ್ ಮೈಂಡ್. ಈಗ ನನ್ನ ಮನಸ್ಸು, ಆ ಮನಸ್ಸನ್ನು ಹೇಗೆ ನಾವು ಡಿಸೆಕ್ಷನ್ ಮಾಡಿದ್ರೂ ನಮಗೆ ಕಾಣಿಸಲ್ಲ. ಆದರೆ ನನಗೆ ಗೊತ್ತು, ನನ್ನ ಮನಸ್ಸು ಜ್ಞಾನ ಇದೆ, ಆನಂದ ಫೀಲ್ ಆಗ್ತದೆ. ಆ ಫೀಲಿಂಗ್ ನಾವು ಡಿಸೆಕ್ಷನ್ ಮಾಡಿದರೆ, ಆಪ್ರೇಷನ್ ಮಾಡಿದ್ರು ಕಂಡುಹಿಡಿಯೋಕ್ಕಾಗಲ್ಲ. ಆ ರೀತಿಯ ಒಂದು ಶಕ್ತಿ ದೇವರು. ಸೊ ಅದು ಸೈನ್ಸಿಗೆ ಸಿಗೋಲ್ಲ, ಮೈಕ್ರೋಸ್ಕೋಪ್ಗೂ ಸಿಗೋಲ್ಲ, ಟೆಲಿಸ್ಕೋಪ್ಗೂ ಸಿಗೋಲ್ಲ. ಅದನ್ನು ನಾವು ನಮಗೆ ಒಳಗಿರೋದ್ರಿಂದ ನಾವು ನಮ್ಮನ್ನು ಅನಲೈಸ್ ಮಾಡಿಕೊಂಡಾಗ ನಾವು ದೇವ್ರು ಇದೇ ಥರ ಅಂತ ಸ್ವಲ್ಪ ರುಚಿ ಅರ್ಥ ಮಾಡ್ಕೋಬೋದು ಅಷ್ಟೇನೆ. ಸೊ ಹಾಗಾಗಿ ಆ ಪರಮಾತ್ಮನ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಒಂದು ಗ್ರಂಥ ಬರಿ ಅಂತ ಬ್ರಹ್ಮದೇವರ ಆಜ್ಞೆ ಆಗುತ್ತೆ. ಆಗ ಅವ್ರು ಬರೆದಿದ್ದು ಭಾಗವತ. ಭಾಗವತದಲ್ಲಿ ಕೃಷ್ಣನ ಬಾಲಲೀಲೆಗಳ ಕತೆ ಬರುತ್ತೆ. ಅದು ಬಿಟ್ಟರೆ ಫಸ್ಟಿಂದ ಲಾಸ್ಟ್ವರೆಗೂ ಇಡೀ ಪರಮಾತ್ಮನ ವರ್ಣನೆ. ಅಂದರೆ ವಿಶ್ವದ ಸೃಷ್ಟಿ ಹೇಗಾಯಿತು, ದೇವತೆಗಳ ಸೃಷ್ಟಿ ಹೇಗಾಯಿತು, 14 ಲೋಕಗಳ ಸೃಷ್ಟಿ ಹೇಗಾಯಿತು, ಆಮೇಲೆ ಪ್ರತಿ ಒಂದು ಮಗು ಗರ್ಭದಲ್ಲಿ ಹೇಗೆ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾರೆ ಭಾಗವತದಲ್ಲಿ. ನಮ್ಮ ಗೈನಕಾಲಜಿಸ್ಟ್ ಹೇಳೋದಕ್ಕಿಂತ ಚೆನ್ನಾಗಿ ಅದರಲ್ಲಿ ಪ್ರತಿಯೊಂದು ತಿಂಗಳಿನಲ್ಲಿ ಏನೇನು ಸೃಷ್ಟಿಯಾಗತ್ತೆ, ಅಂಗಗಳು ಮಗುಂದು ಅದು ಎಲ್ಲ ಇದೆ ಸೃಷ್ಟಿ ಭಾಗವತದಲ್ಲಿದೆ. ಆಮೇಲೆ ಅದರಲ್ಲಿ ಒಂದು ಅವಧೂತ ಗೀತೆ ಅಂತ ಹೇಳ್ತಾರೆ. ಅಲ್ಲಿ ಒಬ್ಬ ಅವಧೂತ ಅಂತಂದರೆ ಒಂಥರ ಭಿಕ್ಷುಕನ ಥರ ಓಡಾಡ್ಕೊಂಡಿರ್ತಾನೆ. ಒಬ್ಬ ಯದು ರಾಜ ಬರ್ತಾನೆ. ಅವ್ನಿಗೆ 108 ಪ್ರಾಬ್ಲಮ್ ರಾಜರಿಗಲ್ವಾ, ಇವನು ಖುಷಿಯಾಗಿರ್ತಾನೆ ಅಂತಾನೆ. ಹೇಗಿಷ್ಟು ಖುಷಿಯಾಗಿದ್ದಾನೆ, ಅವನಿಗೆ ಹೆಂಗೆ ಖುಷಿಯಾಗಿದ್ದಾನೆ ಕೇಳ್ಕೊಮ್ಮ ಅಂತ ಸೈನಿಕರನ್ನು ಕಳಿಸ್ತಾನೆ. ನನಗೇನು ಯೋಚನೆ ಮಾಡೋಕ್ಕೇನೂ ಇಲ್ಲವೇ ಇಲ್ಲ, ಬಿಟ್ಟು ಹೋಗೋದೇನಿಲ್ಲ, ತೊಗೊಂಡೋಗೋದೇನಿಲ್ಲ, ನಾನು ಸ್ವತಂತ್ರ ಜೀವಿ, ಆರಾಮಾಗಿದ್ದೀನಿ. ಆವಾಗ ರಾಜ ಅಂತಾನೆ, ಅವನಿಗೆ ಕರ್ಕೊಂಡು ಬಾ ಅರಮನೆಗೆ, ನನಗೆ ಕೇಳಬೇಕು ಅವನ್ನ ಹೇಗೆ ಸಂತೋಷವಾಗಿ ಹೇಗಿದ್ದಾನೆ. ಅವನಂತಾನೆ, ಬೇಕಾಗಿರೋದು ಉಪದೇಶ ನಿಮ್ಮ ರಾಜನಿಗೆ, ಅವನೇ ಇಲ್ಲಿ ಬರಲಿ, ನಾನು ಯಾಕೆ ಅವನ ಹತ್ರ ಹೋಗಿ, ನಾನು ಬರಲ್ಲ. ಸರಿ
ಆವಾಗ ಆಯಿತು ಬರ್ತಾನೆ ರಾಜ ಎಲ್ಲ ಫುಲ್ ಅವನ ಕಿರೀಟ ದಿರಿಸ್ ಹಾಕ್ಕೊಂಡು ಅವಧೂತ ಅಂತಾನೆ, ನೀನು ಶಿಷ್ಯನಾಗಿ ಬಂದಿದ್ಯಾ ಅಂದರೆ ಶಿಷ್ಯನ ಥರ ಬಾ, ರಾಜನ ಥರ ಬಂದರೆ ನಾನು ಹಿಂಗೆ ಹೇಳ್ಕೊಡಲ್ಲ ನೋಡಿ ಆ್ಯಟಿಟ್ಯೂಡ್. ಬಿಕಾಸ್ ಅವನು ಅಷ್ಟು ಕಾನ್ಫಿಡೆಂಟ್ ಲೆವೆಲೆಲ್ಲ ಹ್ಯಾಪಿಯಾಗಿರ್ತಾನೆ, ಅವನಿಗೆ ಯಾರಿಗೂ ಏನು ಅಬ್ಲಿಗೇಷನ್ ಇರಲ್ಲ. ಸರಿ ರಾಜ ಮತ್ತೆ ಶಿಷ್ಯನ ಥರ ಬಂದು ಕೂತ್ಕೊಳ್ತಾನೆ. ಆವಾಗ ಅವಧೂತ 24 ಗುರುಗಳ ಬಗ್ಗೆ ಹೇಳ್ತಾನೆ. ಇಲ್ಲಿ ಹೇಳ್ತಾ ಇರೋದು ಅವಧೂತ, ಕೇಳ್ತಾ ಇರೋದು ರಾಜ. ಆದರೂ ಇದು ವೇದವ್ಯಾಸರು ಬರೆದಿದ್ದು. ಈ ಕಥೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ವೇದವ್ಯಾಸರು ಅವಧೂತನ ಮೂಲಕ ನಮಗೆ ಇದನ್ನು ತಲುಪಿಸ್ತಾ ಇರೋದು. ಆ ಮಹಾಭಾರತದಲ್ಲಿ ಪಾತ್ರಗಳು ವಿಶ್ಲೇಷಣೆ ಮೂಲಕ ನಮಗೆ ಉಪದೇಶವನ್ನು ಕೊಟ್ಟರು. ಇಲ್ಲಿ ಪ್ರಕೃತಿಯ ಮೂಲಕ ಪಾಠ ಹೇಳ್ಕೊಡ್ತಾ ಇದ್ದಾರೆ. ಈ 24 ಗುರುಗಳೆಲ್ಲ ಇರೋದು ಪಂಚಭೂತಗಳು, ಪೃಥ್ವಿ, ತೇಜಸ್, ವಾಯು, ಆಕಾಶ. ಆ ಪೃಥ್ವಿಯಿಂದ ಏನು ಕಲಿಬೋದು, ವಾಯು, ಆಕಾಶ, ಬೆಂಕಿ, ನೀರಿಂದ ಏನು ಕಲಿಬೋದು, ಹಾಗೆ ಒಂದು ಸರ್ಪ, ಒಂದು ದುಂಬಿ, ಒಂದು ಜೇನುಣ, ಈ ಥರ ಹೀಗೆ ಪ್ರಾಣಿಗಳಿಂದ ಏನು ಕಲಿಬೋದು ಅಂತಲೂ ಹೇಳ್ತಾರೆ. ಒಟ್ಟು 24 ಗುರುಗಳಿಂದ ನಾವು ಏನೇನು ಕಲಿಬೋದು ಅಂತ ಹೇಳ್ತಾರೆ. ಸೊ ಆಯ್ತಪ್ಪ, ನಾವು ಮಹಾಭಾರತ ಇಷ್ಟ ಆಗಲಿಲ್ವಾ, ಇಲ್ಲಿ ಬಾ, ಮಾಮೂಲಿ ಪ್ರಕೃತಿಯಿಂದ ಕಲಿ, ಸೈಂಟಿಫಿಕ್ ಆಗಿದೆ ಇಲ್ಲಿಂದ ಕಲಿ, ಯಾವ್ಯಾವ ಆ್ಯಂಗಲಲ್ಲಿ ಆಗ್ಬೋದು ಅಷ್ಟಷ್ಟು ಆ್ಯಂಗಲಲ್ಲಿ ನಮಗೆ ಬುದ್ಧಿ ಹೇಳಕ್ಕೆ ಟ್ರೈ ಮಾಡಿದ್ದಾರೆ ವೇದವ್ಯಾಸರು. ಒಟ್ಟಿನಲ್ಲಿ ಕಲ್ತ್ಕೊಳ್ಳಿ, ಈ ಜೀವನ ಯಾಕೆ ಬಂದಿದ್ದೀರಾ, ಎಲ್ಲಿಗೆ ಹೋಗ್ತೀರಾ, ಇರೋದ್ರ ಮಧ್ಯ ನೀವೇನು ಮಾಡಬೇಕಾಗಿದೆ, ನಿಮ್ಮ ಉದ್ದೇಶ ಏನು, ನೀವು ಯಾರು, ನೀವು ಈ ದೇಹನ, ನೀವು ಈ ಮನಸ್ಸ, ನೀವು ಈ ಇಂದ್ರಿಯನ ಅಲ್ಲ, ಇದು ಯಾವುದೂ ಅಲ್ಲ, ನೀವು ಆತ್ಮ ಏನು, ಮತ್ತು ಜ್ಞಾನಾನಂದ ಸ್ವರೂಪ. ಅದನ್ನು ತಿಳ್ಕೊಬೇಕು ಅಂದರೆ ಹೇಗೆ ತಿಳ್ಕೊಬೇಕು, ಆ ತಿಳ್ಕೊಬೇಕಾದ್ರೆ ನೀವು ಸಾಧನೆಗಳೇನು, ಇದೆಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಭಾಗವತ ತುಂಬ. ಆಮೇಲೆ ಬ್ರಹ್ಮಸೂತ್ರ ಭಾಷ್ಯ ಅಂತಲೂ ಬರೆದಿದ್ದಾರೆ, ಅದರಲ್ಲಿ ಕೂಡ ಇದೆಲ್ಲವನ್ನು ಡೀಟೇಲಾಗಿ ಹೇಳಿದ್ದಾರೆ. ಅದು ಅರ್ಥ ಆಗಲಿಲ್ಲ ಅಂತ ಮತ್ತು ನಮ್ಮ ಆಚಾರ್ಯರುಗಳು 3 ಜನ ಆಚಾರ್ಯರುಗಳು ಕೂಡ ಅದಕ್ಕೆ ಭಾಷ್ಯವನ್ನು ಬರೆದು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇವರೆಲ್ಲ ಅದೇ ವೇದವ್ಯಾಸರು ಒಂದೇ ಅಲ್ಲ, ಅವರ ನಂತರ ಬಂದ ಆಚಾರ್ಯರುಗಳು, ಆಮೇಲೆ ಬಂದ ನಮ್ಮ ದಯಾನಂದ ಸರಸ್ವತಿ ಇರ್ಬೋದು, ರಮಣ ಮಹರ್ಷಿಗಳಿರ್ಬೋದು, ಅರಬಿಂದೋ ಇರ್ಬೋದು, ರಾಮಕೃಷ್ಣಾಶ್ರಮ ಪರಮಹಂಸರು ಇರ್ಬೋದು, ವಿವೇಕಾನಂದರು ಇರ್ಬೋದು, ಎಲ್ಲ ಗುರುಗಳು ಇದನ್ನು ಡೈಲ್ಯೂಟ್ ಮಾಡ್ಕೊಂಡು ಚಿಕ್ಕದಾಗೆ ಕಥೆಗಳ ಮೂಲಕ, ಸನ್ನಿವೇಶಗಳ ಮೂಲಕ ನಮಗೆ ಹೇಳ್ಕೊಡಕ್ಕೆ ಬಂದಿದ್ದಾರೆ. ಇವರೆಲ್ಲರೂ ನಮಗೆ ಗುರುಗಳು. ಆದರೆ ಮಹಾನ್ ಗುರುಗಳು ವೇದವ್ಯಾಸರು. ಅವರ ಕೊಟ್ಟ ಸಾಹಿತ್ಯವನ್ನು ಬೇಸ್ ಮಾಡ್ಕೊಂಡು ಬಾಕಿಯವರೆಲ್ಲ ಅವರ ಒಂದು ಸಿದ್ಧಾಂತಗಳನ್ನು ಮಾಡ್ಕೊಂಡಿದ್ದಾರೆ. ಸೊ ನಮ್ಮ ಜೀವನದ ಉದ್ದೇಶ ಏನಾಗಬೇಕು ಅಂತಂದರೆ ಆತ್ಮ ಸಾಕ್ಷಾತ್ಕಾರ ಆಗಬೇಕು. ಅದಕ್ಕೋಸ್ಕರ ವೇದವ್ಯಾಸರು ಜನ್ಮ ತಾಳಿದ್ರು. ನಾವು ಬಂದಿರೋದು ಅದಕ್ಕೇನೆ, ಆದರೆ ಅದಕ್ಕೆ ಬಂದಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿತ್ತು, ನಮಗೆ ಗೊತ್ತಿಲ್ಲ ಅಷ್ಟೇ, ಅದಷ್ಟೇ ಡಿಫ್ರೆನ್ಸು. ಆದ್ದರಿಂದ ವೇದವ್ಯಾಸರಿಗೆ ಈ ಗುರುಪೂರ್ಣಿಮೆಯ ದಿನ ನಾವು ನಮ್ಮ ಇದನ್ನು ನಮಸ್ಕಾರವನ್ನು ಸಲ್ಲಿಸೋಣ. ಇದಿಷ್ಟು ಹೇಳಿ ಇವಾಗ ಈಗಿನ ಒಂದು ಸನ್ನಿವೇಶದ ಗುರುಗಳ ಬಗ್ಗೆ ಹೇಳಕ್ಕೆ ಹೊರಡ್ತೀನಿ. ಇಲ್ಲಿ ನಮಗೆ ದಿನಗಟ್ಟಲೆಯಲ್ಲಿ ಕಾಣೋದು ನಮ್ಮ ತಂದೆ ತಾಯಿ ಗುರುಗಳಾಗಿ, ನಮ್ಮ ಮಗು ಹುಟ್ಟಿದಾಗಿಂದ ತಾಯಿ ಗುರುವಾಗಿ ನಿಲ್ತಾಳೆ. ಅವಳು ಮಾರ್ಗದರ್ಶನ ಮಾಡಬೇಕಾಗಿರೋದು ಈಗಿನ ತಂದೆ ತಾಯಿಗಳು. ಮಗು ಹುಡ್ತಿದ್ದಂಗೆ ಯಾವ ಸ್ಕೂಲಲ್ಲಿ ಯಾವ ಫೀಸ್ ಜಾಸ್ತಿ, ಎಷ್ಟು ಲಕ್ಷ ಕೊಟ್ಟರೆ ಒಳ್ಳೆ ಸೀಟ್ ಸಿಗುತ್ತೆ, ನಾಳೆ ಯಾವ ಕ್ಯಾಂಪಸ್ ಸೆಲೆಕ್ಷನ್ ಆಗೋಕ್ಕೆ ಯಾವ ಕಾಲೇಜ್ ಬೇಕೋ, ಈ ರೀತಿಯೇ ಹೊರಟ್ರೆ ಅವ್ರು ಗುರುಗಳಾಗಿ ನಿಲ್ಲಲ್ಲ. ಅದು ಗುರುಗಳಿರಬೇಕಾದ ರೀತಿ ಅಲ್ಲ. ಗುರುಗಳಂತಂದರೆ ಮಗುವನ್ನು ಆತ್ಮ ಸಾಕ್ಷಾತ್ಕಾರದ ಕಡೆ ಅಲ್ಲದಿದ್ರೂ ಮೌಲ್ಯ ಶಿಕ್ಷಣದ ಕಡೆ ಯಾರೋ ಕರ್ಕೊಂಡು ಹೋಗಬೇಕು. ತಂದೆ ತಾಯಿಗಳು ಸತ್ಯ ಹೇಳು, ಅಹಿಂಸೆ ಪರಿಪಾಲನೆ ಮಾಡು, ಒಳ್ಳೆಯ ಒಂದು ಸಿಟಿಸನ್ ಆಗಿ ಈ ಪ್ರಪಂಚದಲ್ಲಿ ನಡ್ಕೋ, ನೀನು ಒಳ್ಳೆಯ ಪ್ರಜೆಯಾಗಿ, ಆಮೇಲೆ ಸಮಾಜ ಸೇವೆ ಮಾಡು, ಎಲ್ಲರಿಗೂ ಒಳ್ಳೆಯದಾಗಿ ನಡ್ಕೋ, ದೇಶಭಕ್ತಿ ಇಟ್ಕೋ, ಈ ದೊಡ್ಡವರಿಗೆ ಗೌರವ ಕೊಡು, ಇದಾರು ಹೇಳ್ಕೊಡ್ಬೇಕು. ಇದು ಮನಶುದ್ಧಾರು ಆಗುತ್ತೆ. ನೀವು ಇಲ್ಲ ಸ್ಪಿರಿಚುಯಾಲಿಟಿ ಬೇಡ, ನನಗೆ ದೇವ್ರು ನಂಬಲ್ಲ, ಲೆಫ್ಟು ರೈಟು ಸೆಂಟರ್ ಅದೆಲ್ಲ ಆಮೇಲೆ, ಅಟ್ಲೀಸ್ಟ್ ಒಳ್ಳೆ ಪ್ರಜೆ ಎಲ್ಲ ದೇಶಕ್ಕೂ ಬೇಕಾ ಅದನ್ನಾದರೂ ಹೇಳಬೇಕು. ಒಂದು ದುಡ್ಡಿನ ಕಡೆ ಹಿಂದೆ ಹೋಗೋ ಅಂತ ಹಾಗೇ ಹೇಳ್ಕೊಡ್ತಾರೆ ಅಂದರೆ ಅಪ್ಪ ಅಮ್ಮ ಅವರು ರೋಲ್ ಮಾಡೆಲ್ ಆಗಲ್ಲ, ಅವರು ಗುರುಗಳಾಗಲ್ಲ. ತಂದೆ ತಾಯಿ ಗುರುಗಳಾಗೋದು ಮಗುನ ಮೌಲ್ಯ ಶಿಕ್ಷಣ ಕೊಟ್ಟಾಗ ಒಂದು. ಆಮೇಲೆ ಟೀಚರ್ಗಳು ಸ್ಕೂಲ್ನಲ್ಲಿ ಅವರು ಒಳ್ಳೆ ಗುರುಗಳಾಗೋದು ತಪ್ಪನ್ನು ತಪ್ಪು, ಸರಿ ಅಂತ ಸರಿ ಹೇಳಿ ಮತ್ತೆ ಮಗುವನ್ನು ಒಳ್ಳೆಯದಕ್ಕಾಗಿ ತಿದ್ದಿದಾಗ ಗುರುಗಳಾಗ್ತಾರೆ ಟೀಚರ್ಗಳು ಕೂಡ. ಮತ್ತು ನಮ್ಮ ಏನು ಈಗ ಗುರುಗಳು ಅಂತಿದ್ದಾರೆ ಎಲ್ಲ, ಅವರು ದುಡ್ಡಿಗೋಸ್ಕರ ಅಲ್ಲದೆ ಆಧ್ಯಾತ್ಮ ಶಿಕ್ಷಣ, ಮೌಲ್ಯ ಶಿಕ್ಷಣ ಕೊಟ್ಟು ದೇಶ, ಭಾಷೆ, ಸಂಸ್ಕೃತಿ, ಪರಂಪರೆ, ಆಮೇಲೆ ಅಹಿಂಸೆ ಇದನ್ನೆಲ್ಲ ಹೇಳ್ಕೊಡೋ ಗುರುಗಳು ನಿಜವಾದ ಗುರುಗಳು. ಅದರಿಂದ ಶಿಷ್ಯರಿಗೂ ಒಂದು ಇದಿದೆ, ಜವಾಬ್ದಾರಿ ಇದೆ. ನಾವು ಯಾರು ನಮ್ಮ ಗುರುಗಳಾಗಬೇಕು ಅಂತ ನಾವು ನಮ್ಮ ವೇದಗಳಲ್ಲಿ ಬರುತ್ತೆ, ಆರಿಸ್ಕೊಳ್ಬೋದು ಶಿಷ್ಯರು. ನಾವು ಕಂಡವ್ರನ್ನೆಲ್ಲ ಗುರು ಅಂತ ನಾವು ಆರಿಸ್ಕೊಳ್ಬೇಕಿಲ್ಲ. ಅದನ್ನು ಉಪನಿಷತ್ತಲ್ಲಿ ಬರುತ್ತೆ. ಗುರುಗಳಿಗೆ ಹೇಳ್ತಾರೆ, ಎಲ್ಲ ಕಡೆಯಿಂದ ನನ್ನ ಪ್ರಚಾರ ಆಗಲಿ, ನನ್ನ ಪ್ರಸಿದ್ಧಿ ಆಗಲಿ, ಎಲ್ಲ ಕಡೆಯಿಂದ ನನಗೆ ಶಿಷ್ಯರು ಬರಲಿ, ತುಂಬ ಜನ ಬರಲಿ ಅಂತ ಕೇಳ್ಕೊತಾರೆ ಉಪನಿಷತ್ತಿನಲ್ಲಿ ಗುರುಗಳು. ಹಾಗೆ ಶಿಷ್ಯರು ಕೇಳ್ಕೋಬೇಕು, ಎಲ್ಲ ಒಳ್ಳೆ ಗುರುಗಳ ಆಗಲಿ, ನಾನು ಸಿಗಲಿ ನನಗೆ ಅಂತ. ಅಂದರೆ ಆ ಗುರು ಆ ಥರ ಕರ್ಕೊಂಡು ಹೋಗೋ ಗುರುನ ಮಾತ್ರ ನಾನು ಗುರು ಮಾಡ್ಕೊಳ್ತೀನಿ, ಎಲ್ಲರನ್ನು ನಾನು ರೋಲ್ ಮಾಡಲ್ ಆಗಿ ತೊಗೊಳ್ಳಲ್ಲ ಅಂತ
ಡಿಸೈಡ್ ಮಾಡಬೇಕು. ಯಾರು ಇನ್ಸ್ಟಾದಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಬರ್ತಾರೆ ಅವ್ರನ್ನ ಫಾಲೋ ಮಾಡಿ ಅವ್ರನ್ನೇ ಗುರು ಮಾಡಿಕೊಂಡು ಅವರು ಹೋಗೋ ಹಳ್ಳಕ್ಕೆ ನಾವು ಬೀಳ್ತೀವಿ ಅಂತ ಅಂದರೆ ಅದು ಅವ್ರ ಗುರು ಅಲ್ಲ, ಇವರು ಶಿಷ್ಯ ಅಲ್ಲ, ಅದು ಮೋಟಿವ್ ಅಲ್ಲ. ಆದ್ದರಿಂದ ಗುರು ಶಿಷ್ಯ ಪರಂಪರೆ ಹೇಗಿರಬೇಕು ಅಂದರೆ ವೇದವ್ಯಾಸರು, ಪಾಂಡವರು, ಕೃಷ್ಣ, ಅರ್ಜುನ, ರಾಮ, ಹನುಮಂತ ಹೀಗಿದ್ದಾಗ ಇರಬೇಕು ಗುರು ಶಿಷ್ಯರು. ರಾಮಕೃಷ್ಣ ಪರಮಹಂಸರು, ಆಮೇಲೆ ವಿವೇಕಾನಂದರು, ಈ ಥರ ಇರಬೇಕು ಈಕ್ವೇಷನ್ನು. ಆ ಶಿಷ್ಯನನ್ನು ಉನ್ನತವಾಗಿ ಕರ್ಕೊಂಡು ಹೋಗೋ ಹಂಗೆ ಗುರು ಇರಬೇಕು. ಆ ಗುರು ಆ ಥರ ಇದಾನೋ ಇಲ್ವೋ ನೋಡ್ಕೊಂಡು ವೆರಿಫೈ ಮಾಡಿ ಅವ್ರ ಹಿಂದೆ ಹೋಗೋ ಹಂಗೆ ಶಿಷ್ಯರಿರಬೇಕು. ಆಗ ಮಾತ್ರ ಗುರು ಶಿಷ್ಯರು ಇಬ್ಬರಿಗೂ ಸಾರ್ಥಕವಾದ ಒಂದು ದಾರಿ, ಒಂದು ಸಾರ್ಥಕವಾದ ಒಂದು ಗುರಿ ಎರಡೂ ಇರೋಕ್ಕೆ ಸಾಧ್ಯ. ಇಲ್ಲದ್ರೆ ತೋರಿಸೋ ಗುರಿನೂ ತಪ್ಪು, ಹೋಗೋ ದಾರಿನೂ ತಪ್ಪು ಆದರೆ ಗುರು ಶಿಷ್ಯರಿಬ್ಬರು ಎಲ್ಲಿಗೆ ಹೋಗ್ತಾರೆ ನಮಗೆ ಗೊತ್ತು. ಸೊ ಇಷ್ಟು ಹೇಳಿ ನನ್ನ ಗುರುಪೂರ್ಣಿಮೆಯ ಪ್ರಯುಕ್ತ ವೇದವ್ಯಾಸರಿಗೆ ನಮನ ಮಾಡ್ತಾ ನನ್ನ 4 ಮಾತುಗಳನ್ನ ಮುಗಿಸ್ತೀನಿ.